ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ ದಾದಾರವರ ಕಡೆಯಿಂದ ಹೃದಯಪೂರ್ವಕ ಸುಸ್ವಾಗತ. ಇವತ್ತು ಹೊಸ ಮುರಳಿ ದಿನಾಂಕ 11 ಫೆಬ್ರವರಿ 2010 ಶಿವ ಜಯಂತಿಯ ಪ್ರಯುಕ್ತ ಬಾಬಾ ನುಡಿಸಿರುವಂತಹ ಮುರಳಿ. ಮೋಸ್ಟ್ಲಿ ಲಾಸ್ಟ್ ಇಯರ್ ಕೂಡ ಶಿವರಾತ್ರಿ ಸಮಯದಲ್ಲಿ ಅಥವಾ 1-2 ವರ್ಷದ ಹಿಂದೆ ಇದು ನುಡಿಸಿರುವಂತಹ ಮುರಳಿ ಸ್ವಲ್ಪ ಅಂದ್ರೆ ಮುರಳಿ ಓದಿದಾಗ ಸದ್ಯದಲ್ಲೆಲ್ಲೋ ಮುರಳಿಯನ್ನ ಇದನ್ನ ಓದಿದೀವಿ ಅಂತ ಸ್ಮೃತಿ ಬರ್ತಾ ಇತ್ತು. ಓಕೆ, ಆದ್ರೂ ಕೂಡ ಬಾಬಾ ಮುರಳಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಆ ಹೋಮ್ ವರ್ಕ್ ಅನ್ನ ನಾವಿನ್ನೂ ಮಾಡಲಿಲ್ಲ. ಅದಕ್ಕಾಗಿ ಬಾಬಾ ಮತ್ತೆ ವಾಪಸ್ ಆ ಮುರಳಿಯನ್ನು ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಬಾಬಾ? शिव के जन्मदिन पर क्रोध रूपी अक का फूल बाप दादा को अर्पण कर दर्पण बनो। पवित्र प्रवृत्ति के प्रत्यक्ष प्रमाण द्वारा प्रत्यक्षता को समीप लाओ। ಶಿವನ ಜನ್ಮದಿನದಂದು ಕ್ರೋಧ ರೂಪಿ ಅಕ್ಕದ ಹೂವನ್ನು ಬಾಬ್ದಾದಾರವರಿಗೆ ಅರ್ಪಣೆ ಮಾಡಿ ಕನ್ನಡಿಯಾಗಿ ಪವಿತ್ರ ಪ್ರವೃತ್ತಿಯ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪ್ರತ್ಯಕ್ಷತೆಯನ್ನ ಸಮೀಪದಲ್ಲಿ ತನ್ನಿ. ಇವತ್ತು ಬಾಬಾ ಹೇಳ್ತಾರೆ, ಭಗವಂತ ಬಂದ್ಬಿಟ್ಟು ಪ್ರಪಂಚದ ಜನರಿಗೆ ತನ್ನ ಮಕ್ಕಳ ಮೂಲಕ ಈಶ್ವರಿಯ ಜ್ಞಾನವನ್ನ ತಿಳಿಸಿದ್ದಾರೆ. ಕೆಲವೊಂದು ಮಕ್ಕಳಿಗೆ ತನ್ನ ಮಕ್ಕಳ ಮೂಲಕ ಸಾಕ್ಷಾತ್ಕಾರನ್ನು ಕೂಡ ಮಾಡಿಸಿದ್ದಾರೆ. ಆದ್ರೂ ಕೂಡ ವಿಶ್ವದಾದ್ಯಂತ ಎಲ್ಲ ಮಕ್ಕಳಿಗೆ ಭಗವಂತನ ಪರಿಚಯ ಇನ್ನೂವರೆಗೂ ಸಿಗಲಿಲ್ಲ. ಈಗ ಭಗವಂತ ಈ ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗುವಂತ ಸಮಯ. ಭಗವಂತ ಬಂದು 90 ವರ್ಷ ಆಯ್ತು. ಅದು ಎಲ್ಲರೂ ಈ ವಿಷಯವನ್ನ ತಿಳಿದುಕೊಂಡಿಲ್ಲ, ಅರ್ಥಕೊಂಡಿಲ್ಲ. ಎಷ್ಟು ಜನ ಬಾಬನ ಮಕ್ಕಳಾಗೂ ಕೂಡ ಬಾಬನಿಗೆ ಇವತ್ತು ಡೈವರ್ಸ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಲ್ವಾ? ಅದಕ್ಕಾಗಿ ಸಮಯದ ಅನುಸಾರ ನಾವೇನ್ ಮಾಡ್ಬೇಕು? ಶಿವನ ಜನ್ಮದಿನ ಅಂತ ಹೇಳ್ತಾರೆ, ಶಿವಬಾಬಾರವರ ಬರ್ತ್ಡೇ. ಈ ಬರ್ತ್ಡೇ ವಿಶೇಷ ಏನು? ವಿಶೇಷ ಏನು ಬರ್ತ್ಡೇ ವಿಶೇಷ? ತಂದೆ ಮತ್ತು ಮಕ್ಕಳ ಇಬ್ಬರ ಬರ್ತಡೇನು ಒಂದೇ ದಿನ ಇರುತ್ತೆ. ಒಂದೇ ದಿನ ಇರುತ್ತೆ ಅಲ್ವಾ? ಹಾಗಿದ್ರೆ ನಾವೆಲ್ಲರೂ ಒಂದೇ ದಿನ ಬಾಬಾ ಜ್ಞಾನ ಪಡ್ಕೊಂಡಿದ್ದೀವಾ? ಇಲ್ಲ. ಇಲ್ಲ. ಜ್ಞಾನ ಬಂದು 5 ವರ್ಷ ಆಯ್ತು, ಕೆಲವರು 2 ವರ್ಷ ಆಯ್ತು, ಕೆಲವರು 25 ವರ್ಷ ಆಯ್ತು, ಕೆಲವರು 50 ವರ್ಷ ಆಯ್ತು ಅಲ್ವಾ? ಹಾಗಿದ್ರೆ ಒಂದೇ ದಿನ ಹೇಗೆ? ಒಂದೇ ದಿನ ಹೀಗಾಗ್ಲಿಕ್ಕೆ ಸಾಧ್ಯ? ಎಲ್ಲರೂ ಶಿವರಾತ್ರಿ ಸಮಯದಲ್ಲೇ ತಗೊಂಡಿದ್ದಾರಾ? ಇಲ್ಲ. ಬೇರೆ ಬೇರೆ ದಿನ ತೆಗೆದುಕೊಂಡಿದ್ದಾರಲ್ವಾ? ಓಕೆ, ಸರಿ. ಶಾರೀರಿಕ ಜನ್ಮ ಅಂತಂದ್ರೆ ಯಾವಾಗ? ಆತ್ಮನಿಗೆ ಶರೀರದ ಜನ್ಮ ಯಾವಾಗ ಆಗ್ತದೆ? ಯಾವಾಗ ನಾವು ಹುಟ್ಟುತ್ತೀವಿ ಅವಾಗ. ದಿನ ಯಾವಾಗ ನಾವು ಈ ಪ್ರಪಂಚಕ್ಕೆ ಬರ್ತೀವಿ ಆವಾಗ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಜನ್ಮ ಅಂತಂದ್ರೆ ಏನು? ಜನ್ಮ ಹುಟ್ಟುವುದು. ಹುಟ್ಟೋದು ಅಂತ ಅಲ್ವಾ? ಈಗ ಆತ್ಮ ತಾಯಿಯ ಗರ್ಭದಿಂದ ಹೊರಗಡೆಗೆ ಬಂದಾಗ ಜನ್ಮನು, ಅಥವಾ ಆತ್ಮ ಆ ತಾಯಿ ಗರ್ಭದಲ್ಲಿದ್ದಾಗ ಶರೀರ ಪ್ರವೇಶ ಮಾಡೋದು ಜನ್ಮನು? ಶರೀರ- ಆತ್ಮ ತಾಯಿ ಶರೀರದಲ್ಲಿದ್ದಾಗ ಜನ್ಮ ಪಡೆಯೋದು. ಜನ್ಮ ಗರ್ಭದಲ್ಲಿ ಏನು? ಎಂಟ್ರಿ ಹಾ ಅಂತಂದ್ರೆ ಎಂಟ್ರಿ. ಸಾವು ಅಂತಂದ್ರೆ ಎಕ್ಸಿಟ್. ಸಾವು ಅಂತಂದ್ರೇನು? ಹೊರಗಡೆಗೆ ಹೋಗೋದು ಅಲ್ವಾ? ಜನ್ಮ ಅಂತಂದೇನು? ಒಳಗಡೆಗೆ ಸೇರೋದು. ಬರೋದು. ಆತ್ಮ ಯಾವಾಗ ಒಳಗಡೆಗೆ ಬರ್ತದೆ? ಗರ್ಭದಲ್ಲಿ ಇದ್ದಾಗ್ಲೇನೆ ಅಲ್ವಾ? ತಾಯಿ ಗರ್ಭಧಾರಣೆ ಮಾಡಿ 4-5 ತಿಂಗಳಿಗೆ ಅವಾಗ ಆತ್ಮ ಏನಾಗತ್ತೆ? ಎಂಟರ್ ಆಗುತ್ತೆ. ಅದರ ಮೊದಲು ತಾಯಿ ಮತ್ತು ತಂದೆ ಮಿಲನವಾದಾಗ್ಲೂ ಕೂಡ ಅಲ್ಲಿ ಏನಾಗತ್ತೆ? ಒಂದು
ಶರೀರದ ಜನ್ಮ ಆಗತ್ತೆ, ಆದ್ರೆ ಆತ್ಮನಿಗೆ ಅದೇನಾಗಿರೋದಿಲ್ಲ, ಗೊತ್ತಿರೋದಿಲ್ಲ. ಅಲ್ಲಿವರೆಗೆ ಅದು ಜಡನೇ ಇರ್ತದೆ ಅಲ್ವಾ. ಅದು ಯಾವಾಗ ಆತ್ಮ ಎಂಟರ್ ಆಗತ್ತೋ ಅವಾಗ ಏನಾಗತ್ತೆ, ಅಲ್ಲಿ ಮೂಮೆಂಟ್ಸ್ಗಳು ಸ್ಟಾರ್ಟ್ ಆಗ್ತವೆ. ಪ್ರಶ್ನೆ, ಆತ್ಮ ತಾಯಿ ಶರೀರದಲ್ಲಿದ್ದಾಗ ಜನ್ಮ ಅಂತ ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಒಪ್ಕೊಳ್ಳೇಬೇಕು. ಸರಿ, ಆತ್ಮ ಆಗ್ಲೇ ಪ್ರವೇಶ ಆಗಿರೋದು. ಪ್ರವೇಶ ಆಗಿರುತ್ತೆ. ಸರಿ, ಆವಾಗ ಆ ಆತ್ಮನಿಗೆ ತನ್ನ ತಂದೆ ಯಾರು ತಾಯಿ ಯಾರು ಅಂತ ಗೊತ್ತಿರತ್ತಾ? ಇಲ್ಲ, ಇಲ್ಲ. ಗೊತ್ತಾಗೋದು ಯಾವಾಗ? ಹೊರಗಡೆ ಬಂದಾಗ, ಹೊರಗಡೆ ಜನನವಾದ. ಸರಿ, ಹೊರಗಡೆ ಬಂತು ಮಗು, ಬಂದ ತಕ್ಷಣದಲ್ಲಿ ತನ್ನ ಅಪ್ಪ ಯಾರು ಅಂತ ಗೊತ್ತಾಗತ್ತಾ? ಇಲ್ಲ, ಇಲ್ಲ. ಒಂದ್ ವೇಳೆ ತಂದೆ ಫಾರಿನ್ ನಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಮಿಲಿಟರಿಯಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಮಗು ಜನ್ಮಕ್ಕೆ ಬಂದಾಗ ಅಪ್ಪ ಬರ್ಲಿಕ್ಕೆ ಆಗ್ಲಿಲ್ಲ, ಅಥವಾ ಹುಟ್ಟಿದ ತಕ್ಷಣದಲ್ಲಿ ಮಗುಗೆ ಇವ್ರ ಅಪ್ಪ ಅಂತ ಗುರುತಿಸುವಂತ ಒಂದು ಶಕ್ತಿ ಇರತ್ತಾ? ಇರಲ್ಲ. ಇಲ್ಲ. ಸರಿ, ಹಾಗಂತ ಅವ್ರು ಗುರುತಿಸುವಂತ ಶಕ್ತಿ ಇಲ್ದಿದ್ರು ಕೂಡ ಅಪ್ಪ ಆ ಮಗು ಜನ್ಮ ಕೊಟ್ಟಿದಾರೋ ಇಲ್ವೋ? ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಕೆಲವೊಂದು ಆತ್ಮಗಳು ಹುಟ್ಟಿದಾಗ ಸ್ವಲ್ಪ ಸೈಕೇಟ್ರಿಕ್ ಪೇಷಂಟ್ಗಳು ಇರ್ತಾರೆ. ಅವ್ರು ಎಷ್ಟೇ ವರ್ಷ ಆದ್ರೂ ತಾಯಿ ತಂದೆಯನ್ನು ಕೂಡ ಏನ್ ಮಾಡೋದಿಲ್ಲ, ಗುರುತಿಸಲ್ಲ. ಗುರುತಿಸಿರೋದಿಲ್ಲ. ಆದರೆ ಅಲ್ಲಿ ಜನ್ಮ ಅಂತೂ ಆಗಿದೆಯಲ್ಲ, ಯಾರ್ದು? ಆತ್ಮದ್ದು. ಆತ್ಮ. ಅವಾಗ ಅದಕ್ಕೆ ನಿಮಿತ್ತ ಯಾರು? ತಂದೆ ತಾಯಿ. ತಂದೆ ತಾಯಿ. ಹೌದಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಯಾವ ದಿನ ನಾನು ಈ ಪ್ರಪಂಚದ ಪರಿವರ್ತನೆಗೋಸ್ಕರ ಬ್ರಹ್ಮ ಬಾಬಾ ಅವರ ಶರೀರವನ್ನ ಪ್ರವೇಶ ಮಾಡಿದ್ನೋ ಅದೇ ದಿನದಂದು ಬ್ರಹ್ಮ ಬಾಬಾ ಅವ್ರ ಜೊತೆಗೆ 33 ಕೋಟಿ ಆತ್ಮಗಳಿಗೂ ಕೂಡ ಏನಾಗಿದೆ, ಜನ್ಮ ಆಗಿದೆ. ಆಗಿದೆ. ಆದ್ರೆ ಕೆಲವೊಬ್ರು ತಿಳ್ಕೊಂಡಿದ್ದಾರೆ, ಕೆಲವರು ತಿಳ್ಕೊಂಡಿಲ್ಲ. ಎಷ್ಟೋ ಜನ ಮಕ್ಕಳು ಲೌಕಿಕದಲ್ಲೂ ಕೂಡ ನೋಡ್ತೀವಿ, ತಾಯಿ ತಂದೆಗಳಿಂದ ಪಾಲನೆ ಪಡ್ಕೊಂಡು ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ, ಅಪ್ಪ ಅಮ್ಮನನ್ನ ಮರ್ತಾ ಬಿಡ್ತಾರೆ ಅಲ್ವಾ. ದೂರದಲ್ಲಿ ಬೇರೆ ಸಪರೇಟ್ ಆಗಿ ಮನೆ ಮಾಡ್ಕೊಂಡಿರ್ತಾರೆ ಅಲ್ವಾ. ಅವರೆಲ್ಲ ಯಾರು? ಬಾಬನಿಗೆ ಡೈವರ್ಸ್ ಕೊಟ್ಟಿರುವಂತಹ ಮಕ್ಕಳು ಅಲ್ವಾ. ಬಾಬನ್ ತಿಳ್ಕೊಂಡಿರ್ತಾರೆ, ಮತ್ತೆ ಇವಾಗ ಏನ್ ಮಾಡ್ತಾರೆ, ಬಾಬನಿಂದ ದೂರ ಹೋಗಿರ್ತಾರೆ ಅಲ್ವಾ. ಅದಕ್ಕಾಗಿ ಈವನ್ ಬ್ರಹ್ಮ ಬಾಬಾ ಅವ್ರ ಶರೀರದಲ್ಲಿ ಶಿವಬಾಬಾ ಬಂದಾಗ್ಲೂ ಕೂಡ ಸ್ಟಾರ್ಟಿಂಗ್ ನಲ್ಲಿ ಬ್ರಹ್ಮ ಬಾಬಾರು ಗೊತ್ತಿತ್ತ ಇವರೇ ಶಿವಬಾಬಾ, ಇವರು ಪರಮಾತ್ಮ ತಂದೆ ಅಂತ ಗೊತ್ತಿತ್ತ? ಇಲ್ಲ. ಇಲ್ಲ ಅಲ್ವಾ. ಬ್ರಹ್ಮ ಬಾಬಾ ತಿಳ್ಕೊಳ್ಳಿಕ್ಕೂ ಸುಮಾರು ದಿನಗಳು ಕಳೀತು ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಿಮಗೆ ನಾನು ಜನ್ಮ ಆವಾಗ್ಲೇನೆ ಕೊಟ್ಟಿದ್ದೇನೆ, ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಏನಾಗಿದೆ, ನಿಮ್ಗೆ ಸಮಯ ಹಿಡ್ತಿದೆ. ಆ ದಿನದಿಂದಲೇ ಮುಂದೆ ಆ ಮಗು ಏನಾಗತ್ತೆ ಅಂತ ತಿಳಿದುಕೊಂಡು ಅದಕ್ಕೆ ತಕ್ಕ ಆಗಲಿಂದಲೇ ಏನು ಕೊಡ್ತಿದ್ದಾರೆ ಬಾಬಾ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈಗ ನನ್ನ ವೈಯಕ್ತಿಕ ಉದಾಹರಣೆ ತೆಗೆದುಕೊಂಡ್ರೆ, ನಮ್ಗೆ ಡಿಗ್ರಿ ಮುಗಿಸ್ಕೊಂಡು ಬಾಬಾ 96 ಅಲ್ಲಿ ಬೆಂಗಳೂರಿಗೆ ಕಳಿಸಿದ್ರು ಸೇಲ್ಸ್ ಜಾಬಿಗೆ. ಈಶ್ವರ ಜ್ಞಾನ ಸಿಕ್ಕಿದ್ದು ಯಾವಾಗ? 1999ರಲ್ಲಿ. ಆಮೇಲೆ ಈಶ್ವರ ಸೇವೆ ಸ್ಟಾರ್ಟ್ ಆಯ್ತು. ಓಕೆ, ನನ್ನ ಪ್ರಶ್ನೆ ನಿಮಗೆ, ನನಗೆ ಬಾಬಾ ಯಾಕೆ ಬೆಂಗಳೂರಿಗೆ ಕಳಿಸಿದ್ರು, ಯಾಕೆ ಸೇಲ್ಸಿಗೆ ಕಳಿಸಿದ್ರು? ಸೇಲ್ಸ್ ಜಾಬ್ಗೆ ಯಾಕೆ ಕಳಿಸಿರ್ಬೋದು ಹೇಳಿ ನೋಡೋಣ. ಯಾರ್ದು ಹೇಳ್ತೀರಾ? ಈಶ್ವರಿಯ ಸಂದೇಶ ತಗೊಳಕ್ಕೆ. ಯಾಕೆ ಕಳಿಸಿದ್ರು ಅಂತಂದ್ರೆ, ಊರು ಸುತ್ತೋದು ಪ್ರಾಕ್ಟೀಸ್ ಆಗ್ಲಿ ಅಂತ, 4 ಕಡೆ ಊಟ ಮಾಡೋದು ಪ್ರಾಕ್ಟೀಸ್ ಆಗ್ಲಿ ಅಂತ, 4 ಕಡೆ ಮಲಗೋದು ಪ್ರಾಕ್ಟೀಸ್ ಆಗ್ಲಿ ಅಂತ. ಯಾಕೆ? ಮುಂದೆ ಸೇವೆ ಆ ರೀತಿ ಮಾಡ್ಬೇಕಲ್ಲ. ಬೇರೆ ಬೇರೆ ದಿನ ಬೇರೆ ಬೇರೆ ಕಡೆಗೆ ಇರ್ಬೇಕಾಗ್ತದೆ, ಬೇರೆ ಬೇರೆ ಆತ್ಮಗಳ ಜೊತೆ ಮಾತಾಡ್ಬೇಕಾಗ್ತದೆ, ಬೇರೆ ಬೇರೆ ವೆರೈಟಿ ಭೋಜನವನ್ನ ಏನ್ ಮಾಡ್ಬೇಕಾಗ್ತದೆ, ತಿನ್ಬೇಕಾಗ್ತದೆ. ಅದನ್ನ ಶರೀರ ಏನ್ ಮಾಡ್ಬೇಕು, ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಬಸ್ಸಲ್ಲೂ ಹೋಗ್ಬೇಕು, ಟ್ರೈನಲ್ಲೂ ಹೋಗ್ಬೇಕು, ಫ್ಲೈಟಲ್ಲೂ ಹೋಗ್ಬೇಕು, ಸೀಟ್ ಸಿಕ್ಕಿದ್ರು ಹೋಗ್ಬೇಕು, ನಿಂತ್ಕೊಂಡಿದ್ರು ಹೋಗ್ಬೇಕು. ಅದಕ್ಕೆಲ್ಲದಕ್ಕೂ ಶರೀರ ಮನಸ್ಸು ಏನಾಗಿರ್ಬೇಕು, ರೆಡಿ ಇರಬೇಕು. ಅದಕ್ಕೆ ಮೊದ್ಲಿಂದಾನೇ ಬಾಬಾ ಅದನ್ನೇನ್ ಮಾಡಿದಾರೆ, ಪ್ರಾಕ್ಟೀಸ್ ಮಾಡಿಸಿದ್ರು. ಈಗ ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಏನಾಗ್ತದೆ, ನಮ್ಮ ಅಮ್ಮ ಕತೆ ಹೇಳ್ತಾ ಇದ್ರು. ಯಾಕೆ ಕತೆ ಹೇಳ್ತಾ ಇದ್ರು ಅಮ್ಮ? ಯಾಕೆ ಹೇಳ್ತಿದ್ರು ಹೇಳಿ? ಆ ಕತೆಗಳು ಇವತ್ತು ಕ್ಲಾಸ್ ಆಗ ಹೇಳ್ಬೇಕಾದದ್ದು ಬೇಕಾಗಿತ್ತು, ಅದಕ್ಕೆ ಅವಾಗಿನ ಕತೆ ಸ್ಟಾರ್ಟ್ ಮಾಡಿದ್ರು ಬಾಬಾ ಅಲ್ವಾ. ನಾವು ಚಿಕ್ಕವರಿದ್ದಾಗ ಟಿವಿಯಲ್ಲಿ ರಾಮಾಯಣ ಮಹಾಭಾರತ ಬರ್ತಿತ್ತು ಅಲ್ವಾ, ತಮ್ಗೆಲ್ಲರಿಗೂ ಗೊತ್ತು. ರಮಾನಂದ್ ಸಾಗರ್ ಅವರ ರಾಮಾಯಣ, BR ಚೋಪ್ರಾ ಅವರ ಮಹಾಭಾರತ ನಾವೆಲ್ಲ ನೋಡ್ಲಿಕ್ಕೆ ಹೋಗ್ತಿದ್ವಿ. ಯಾಕೆ?
ಈಗ ರಾಮಾಯಣ ಮಹಾಭಾರತ ತಲೆ ಒಳಗಡೆ ಇರ್ಲಿ ಅಂತ ಈಗ ಬೇಕಿತ್ತು, ಆವಾಗ ನಾವೇನ್ ಮಾಡಿರೋದು ನೋಡಿರೋದು ಅದು. ನೋಡಿ. ಹೌದಾ? ಅದು ಯೋಚನೆ ಮಾಡಿ, ಮುಂದೆ ನಮ್ಗೆ ಏನೇನು ಬೇಕು ಅಂತ ಬಾಬಾರ್ ಪ್ಲಾನ್ ಇದೆಯೋ ಇಲ್ವೋ? ಇದೆ. ಇದೆ. ನೀವು ಅದನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಚಿಂತನೆಯನ್ನು ಮಾಡಿದಾಗ ಗೊತ್ತಾಗತ್ತೆ, ನಾವು ಭಗವಂತನ ಮನೆಗೆ ಬಂದಾಗ ಅದು ಮೊದಲನೇ ದಿನ ಅಲ್ಲ. ಈವನ್ ನಾವು ಬಾಬನ ಮನೆಗೆ ಯಾವಾಗಲೂ ಬಂದಿರ್ತೀವಿ, ಬಾಬನ ಮೇಲೆ ನಿಶ್ಚಯ ಬರೆದು ಎಷ್ಟೋ ವರ್ಷಗಳು ಆಗ್ಬಿಡ್ಬೋದು, ನಿಮ್ಗೆ ಎಷ್ಟೋ ತಿಂಗಳುಗಳಾಗ್ಬಿಡ್ಬೋದು ಅಲ್ವಾ? ಎಲ್ಲರಿಗೂ ಫಸ್ಟ್ ಡೇ ಏನೇನೇ ನಿಶ್ಚಯ ಆಗ್ತದೆ, ಜ್ಞಾನದ ಮೇಲೆ ನಂಬಿಕೆ ವಿಶ್ವಾಸ ಬರ್ತದೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವತ್ತು ಶಿವ ಬಾಬಾ ಮತ್ತು ಮಕ್ಕಳ ಜನ್ಮದಿನ. ವಿಶೇಷವಾದಂತಹ ಜನ್ಮದಿನ. ಇದು ಪ್ರಪಂಚದಲ್ಲಿ ಬೇರೆ ಎಲ್ಲೂ ಕೂಡ ಹೀಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಭಕ್ತಿ ಮಾರ್ಗದಲ್ಲಿ ದೇವರ ಮೇಲೆ ಭಕ್ತರು ಹೂವನ್ನ ಹಾಕ್ತಾರೆ ಅಲ್ವಾ? ಯಾವ್ಯಾವ ಹೂ ಹಾಕ್ತಾರೆ? ಗುಲಾಬಿ, ಮಲ್ಲಿಗೆ, ಹಾ, ಆಮೇಲೆ ಸುಗಂಧರಾಜ, ಸೇವಂತಿಗೆ. ಬೇರೆ ಬೇರೆ ಹೂವನ್ನ ಹಾಕ್ತಾರೆ. ಅದೇನದು? ಭಕ್ತಿ ಮಾರ್ಗದಲ್ಲಿ ಯಾವ ಹೂವನ್ನ ಹಾಕ್ತಾರೋ, ಪೂಜೆಯನ್ನ ಮಾಡ್ತಾರೋ, ಗಂಟೆ ಬಾರಿಸ್ತಾರೋ, ಇದೆಲ್ಲನೂ ಕೂಡ ಸಂಗಮ ಯುಗದಲ್ಲಿ ಆತ್ಮಿಕ ರೂಪದಲ್ಲಿ ಬಾಬಾರವರ ಜೊತೆಗೆ ನಿರಾಕಾರ ರೂಪದಲ್ಲಿ ನೀವೇನು ವ್ಯವಹಾರ ಕರ್ಮವನ್ನ ಮಾಡಿದಿರೋ ಅದರ ನೆನಪಿನ ಅರ್ಥದಲ್ಲೇ ಅಲ್ಲೇನಾಗ್ತಾ ಇದೆ, ನಡೀತಾ ಇದೆ. ಅಲ್ಲಿ ನಡೆಯುತ್ತೆ ಅಲ್ವಾ? ಓಕೆ, ಒಂದು ಉದಾಹರಣೆ ತಗೊಳ್ಳೋಣ. ಪೂಜೆ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಿ? ಹೂವು ಹಾಕಿ ಪೂಜೆ ಹಣ್ಣು. ಮಾಡ್ಬೇಕಾದ ಆ ಪೂಜೆ ಮಾಡುವ ಸಂದರ್ಭದಲ್ಲಿ ಏನ್ ಮಾಡ್ತೀರಿ? ಎಲ್ಲ ತೊಳಿತೀವಿ, ವಿಗ್ರಹಗಳನ್ನ ತೊಳೆದು ಮಂತ್ರಗಳನ್ನ ಹೇಳ್ಕೊಂಡ್ ಮಾಡ್ತೀವಿ ಪೂಜೆ ಮಾಡ್ಬೇಕಾದ್ರೆ. ಮಂತ್ರ, ಎಡಗೈಲಿ ಏನಿರ್ತದೆ? ಗಂಟೆ. ಗಂಟೆ. ಅದು ಗಂಟೆ ಏನ್ ಮಾಡ್ತಿರ್ತದೆ? ಓಂ ಬಾರಿಸ್ತಾ. ಓಂ ಅಂತ ಹೇಳ್ತಾ ಇರ್ತದೆ. ಗಂಟೆ ಬಾರ್ತಾಗ ಏನಾಗ್ತದೆ? ಓ ಓಂ. ಮತ್ತೆ ಓಂ. ಓಂ ಅಂತಂದ್ರೆ ಏನು? ಆತ್ಮ. ಅಹಂ, ನಾನು. ನಾನು ಯಾರು? ಆತ್ಮ. ಆತ್ಮ. ಅವಾಗ ಎಡಗಡೆಯಿಂದ ಗಂಟೆ ಹಿಡ್ಕೊಂಡ್ಬಿಟ್ರೆ ನಾನು ಆತ್ಮ. ಸರಿನಾ? ಬಲಗೈಯಲ್ಲಿ ಏನಿರ್ತದೆ? ಆರ್ತಿ. ಊದ್ಗಡ್ಡೆ. ಆರ್ತಿ ಇರ್ತದೆ. ಕರ್ಪೂರದ ಆರ್ತಿನೋ ಅಥವಾ ಬತ್ತಿ ಆರ್ತಿ. ಓಕೆನಾ? ಅದೇನ್ ಮಾಡ್ತೀರಿ? ಎಡಗಡೆಯಿಂದ ಏನ್ ಮಾಡ್ತೀರಿ? ಬಲಗಡೆಗೆ ಹಿಂಗ್ ಮಾಗಿನ ಹಾಕ್ತಿರ್ತಾರೆ, ಸುತ್ತುತ್ತಾ ಅಂದ್ರೆ ನಾನು ಆತ್ಮ, ನಿನ್ನ ಎದುರುಗಡೆಗೆ ಬಂದಿದ್ದೇನೆ. ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ದಾಟ್ಬಿಟ್ಟು ಸಂಗಮ ಯುಗದಲ್ಲಿ ಇಲ್ಲಿ ಮೇಲೆ ತಂದ್ಬಿಟ್ಟು ಹಿಂಗೆ ನಿಲ್ಲಿಸ್ತಾರೆ ಸ್ವಲ್ಪ ಹೊತ್ತು ಅಲ್ವಾ? ಆಮೇಲೆ ಮತ್ತೇನ್ ಮಾಡ್ತಾರೆ? ಸ್ವದರ್ಶನ ಚಕ್ರ. ಶ್ರೀಬಾಬನ ಎದುರುಗಡೆಗೆ ಇವತ್ತು ಸ್ವದರ್ಶನ ಚಕ್ರ ಇವತ್ತಿನ ಮುರಳಿಯಲ್ಲೂ ಬಾಬಾ ಹೇಳಿದ್ದಾರೆ ಅಲ್ವಾ? ಹೇಗೆ ಪೂರ್ತಿ 84 ಜನ್ಮದ ಒಂದು ವಿಷಯವನ್ನ, ವಿಚಾರವನ್ನ, ಜ್ಞಾನವನ್ನ ಬಾಬನ ಎದುರುಗಡೆಗೆ ಮನಸ್ಸಿನಲ್ಲಿ ಪ್ರದಕ್ಷಿಣೆಯ ರೂಪದಲ್ಲಿ ಎಡಗಡೆಯಿಂದ ಬಲಗಡೆಗೆ ಇವತ್ತು ಆತ್ಮಿಕ ರೂಪದಲ್ಲಿ ಮಾಡ್ತೀವಿ. ಅದಲ್ಲಿ ಏನಾಗಿದೆ? ಆತ್ಮ ಬೆಳಗಿದೆ, ಆತ್ಮ ಜ್ಯೋತಿ ಬೆಳಗಿದೆ. ಅಲ್ಲಿ ಎಣ್ಣೆ ಮತ್ತು ತುಪ್ಪವನ್ನ ಹಾಕಿದ್ದಾರೆ, ಅಲ್ಲಿ ಪ್ರಕಾಶತೆ ಇದೆ. ಅದರ ಆಧಾರದಲ್ಲಿ ಭಗವಂತನ ಏನ್ ಮಾಡ್ತಿದ್ದೀವಿ? 84 ಜನ್ಮದ ಜ್ಞಾನ ಕೊಟ್ಟಿದೆಯಲ್ಲಪ್ಪ ಭಗವಂತ, ಥ್ಯಾಂಕ್ ಯು. ನಿಂದು ಪತಿತ ಪಾವನ, ನಿಂದು ಸುಖಕರ್ತ ದುಃಖಕರ್ತ. ಮುಖದಲ್ಲಿ ಮಂತ್ರ, ಎಡಗೈಯಲ್ಲಿ ಗಂಟೆ, ನನ್ನ ಆತ್ಮ. ಭಗವಂತ ಧನ್ಯವಾದ ಅಂತ ಏನ್ ಮಾಡ್ತಿದ್ದೀವಿ? ಬೆಳಗ್ತಾ ಇತ್ತು. ಇದನ್ನ ಮಾಡಿದ್ದೆ ಯಾವಾಗ? ದ್ವಾಪರದಿಂದ. ಸಂಗಮದಲ್ಲಿ ಗಂಟೆ ಆಡಿದು ದ್ವಾಪರದಿಂದಾನೆ. ಅದು ಆಕ್ಚುಲಿ ಮಾಡಿದ್ದೆ ಯಾವಾಗ? ಸಂಗಮ ತಾನೆ. ಅದರ ನೆನಪಿನ ಅರ್ಥ ಎಲ್ಲಾಗಿದೆ? ದ್ವಾಪರ ಯುಗದಿಂದ ಸ್ಥೂಲ ಶಾರೀರಿಕ ರೂಪದಲ್ಲಿ ತೋರಿಸ್ತೀರ. ಆಕ್ಚುಲಿ ಕರ್ಮ ಮಾಡಿದ ಯಾವ್ದಿಂದ? ಮನಬುದ್ಧಿಯಿಂದ ಅಲ್ವಾ? ಓಕೆ, ಹಾಗೆ ಭಗವಂತನ ಹತ್ರ ಹೋಗ್ಬಿಟ್ರು ಏನ್ ಮಾಡ್ತೀರಿ? ಸಾಷ್ಟಾಂಗ ನಮಸ್ಕಾರ ಮಾಡ್ತೀರ. ಏನ್ ಮಾಡ್ತೀರಿ? ಸಾಷ್ಟಾಂಗ ನಮಸ್ಕಾರ. ಹಂಗಂದ್ರೇನು? ಸಾಷ್ಟಾಂಗ ನಮಸ್ಕಾರ ಅಂತಂದ್ರೇನು? ಸಂಪೂರ್ಣ ದೇವ್ನ ಅಂಗಾಂಗ ಅರ್ಪಣೆ ಮಾಡೋದು. ಶಬ್ದದ ಅರ್ಥ ಬೇಕು. ಸಾಷ್ಟಾಂಗ ನಮಸ್ಕಾರ ಎಲ್ಲ ಅಂಗಗಳನ್ನ ಅರ್ಪಿಸೋದು. ಅಂಗಗಳಲ್ಲಿ ಎಲ್ಲ ಅಂಗ ಇಲ್ಲ ಅಂತ ಹೇಳಲ್ಲ, ಅಷ್ಟ ಅಂತಿದೆ ಅಲ್ಲಿ. ಎಲ್ಲ ಅಂಗ ಇಲ್ಲ, ಅಷ್ಟಾಂಗ, ಸಾಷ್ಟಾಂಗ, ಅಷ್ಟಾಂಗ. ಯಾವ್ದದು ಅಷ್ಟಾಂಗ? 8 ಅಂಗಗಳು. ಯಾವ್ದದು 8? ಶರೀರದ 5 ಅಂಗ, ಆತ್ಮದ 3 ಅಂಗ. ಚೇಂದ್ರಿಯಗಳು, ಶರೀರ. ಮನಬುದ್ಧಿ ಸಂಸ್ಕಾರ. ಹೌದಾ?
ಶರೀರದ ಹ್ಮ್. ಕಣ್ಣು, ಕಿವಿ, ಮೂಗು. ಬಾಯಿ, ಮೂಗು, ಕೈ ಮೂಗು. ಅಲ್ವಾ? ಇದು 5. 5 + 3 ಏನಾಯ್ತು? 8. 8. ಸಾಷ್ಟಾಂಗ ನಮಸ್ಕಾರ. ನಮಃ ಅಂತಂದ್ರೆ ಅರ್ಪಿತ. ಮಹ, ಅದು ನನ್ನದಲ್ಲ. ನ ಅಂತ ನನ್ನ, ಮಹ ಅಂತ ನನ್ನದು. ನಮಃ. ಆ ಅಷ್ಟಾಂಗಗಳು ನನ್ನದಲ್ಲ, ನಿನಗೆ ಅರ್ಪಣೆ ಮಾಡಿದ್ದೇನೆ. ನನ್ನದು, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಸಂಸ್ಕಾರ, ನನ್ನ ಶರೀರ ಅಂತ ಹೇಳ್ತಿದೀವಲ್ವಾ? ಈಶ್ವರ್ಯ ಕಾರ್ಯಕ್ಕೆ ಇವಾಗ ನಾನೇನ್ ಮಾಡಿದ್ದೇನೆ? ನಿನಗೆ ಅರ್ಪಣೆ ಮಾಡಿದ್ವಿ. ಮಾಡಿದ್ದೇನೆ. ಸಂಪೂರ್ಣವಾಗಿ ಏನ್ ಮಾಡ್ತೀವಿ? ಶರೀರವನ್ನ ಭಗವಂತನ ಎದುರುಗಡೆ ಸಮರ್ಪಣೆ ಮಾಡ್ತೀವಿ. ಈಗ ನಾವು ನಮ್ಮ ಸರ್ವ ಇಂದ್ರಿಯಗಳನ್ನ ಈಶ್ವರ್ಯ ಕಾರ್ಯಕ್ಕೆ, ಈಶ್ವರ್ಯ ಯಜ್ಞಕ್ಕೆ ಸಮರ್ಪಣೆ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ. ಅದರ ನೆನಪಿನ ಅರ್ಥ ಅಲ್ಲಿ ಯಾವ್ದಿದೆ? ಸಾಷ್ಟಾಂಗ ಯಾರು ಸಂಪೂರ್ಣ ಸಮರ್ಪಣೆ ಮಾಡಿರ್ತಾರೋ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಕೆಲವರು ಬರೀ ನಿಂತಲ್ಲಿ ಏನ್ ಮಾಡ್ತಿರ್ತಾರೆ? ನಮಸ್ಕಾರ ಮಾಡ್ತಾ ಇರ್ತಾರೆ ಅಲ್ವಾ? ಇದನ್ನು ಕೂಡ ಸಂಗಮಿಗೂ ನೆನಪಿನ ಅರ್ಥ ಅಲ್ವಾ? ಹೌದು. ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ವಿಷಯವನ್ನ ನಾವೇನ್ ಮಾಡ್ಬೇಕು? ಆತ್ಮೇಲೆ ಮನನ ಚಿಂತನವನ್ನ ಮಾಡ್ಬೇಕು. ಆವಾಗ ಲೌಕಿಕದವ್ರಿಗೆ ಇದನ್ನು ತಿಳಿಸೋದೇನಾಗ್ಬಿಡ್ತದೆ? ಸಹಜ Yes. ಆಗುತ್ತೆ. ಸರಿ, ನೆಕ್ಸ್ಟ್ ಈಗ ಬಾಬಾ ಹೂವಿನ ಬಗ್ಗೆ ಬರೋಣ. ಯಾಕಂದ್ರೆ ಇಲ್ಲಿ ಇವತ್ತು ಹೇಳ್ತಾ ಇರೋದು ಬಾಬಾ ಹೂವನ್ನ. ಯಾವ ಹೂವನ್ನ ಹಾಕ್ತಾರೆ ದೇವರಿಗೆ? ಗುಲಾಬಿ, ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಎಲ್ಲ ಹಾಕ್ತಾರೆ. ಅದೆಲ್ಲ ಏನು? ಪರಿಮಳಯುಕ್ತ. ಪರಿಮಳ ಇರುವಂತದ್ದು, ಸೌಂದರ್ಯ, ಒಳ್ಳೊಳ್ಳೆ ಹೂಗಳು. ಸರಿ, ಅಕ್ಕದ ಹೂವಿರ್ತಲ್ಲ, ಅದನ್ನ ದೇವರಿಗೆ ಹಾಕ್ತಾರಾ? ಇಲ್ಲ. ಇಲ್ಲ. ಶಿವನಿಗೆ ಹಾಕ್ತಾರಾ? ಹೌದು ಹಾಕ್ತಾರೆ. ಸರ್. ಹಾಕ್ತಾರೆ. ಶಿವನಿಗೆ. ಓಕೆ. ಬೇರೆಯವ್ರಿಗೆ ಯಾಕೆ ಹಾಕೋದಿಲ್ಲ, ಶಿವನಿಗೆ ಯಾಕೆ ಹಾಕ್ತಾರೆ? ಬೇರೆ ದೇವತೆಗಳಿಗೆ ಅಕ್ಕದ ಹೂವನ್ನ ಹಾಕೋದಿಲ್ಲ, ಆದ್ರೆ ಶಿವನ ಮೇಲೆ ಯಾಕೆ ಹಾಕ್ತಾರೆ? ಎಕ್ಕದ ಹೂವು ಕ್ರೋಧದ ಸಂಕೇತವಾಗಿರುತ್ತೆ. ಅದಕ್ಕೆ ಆ ಕ್ರೋಧವನ್ನ ಆ ಸಮರ್ಪಣೆ ಮಾಡ್ಬಿಡ್ತಾರೆ ಭಗವಂತನಿಗೆ, ಎಕ್ಕದ ಹೂವಿನ ರೀತಿ. ಅದ್ರ ಮೇಲೆ ಕ್ರೋಧ ಅಂತ ಬರ್ದಿದಾರ ಅಕ್ಕದ ಹೂವಿನ ಮೇಲೆ? ಇಲ್ಲ. ಅಂದ್ರೆ ಬಾಬಾ ಎಲ್ಲಾನು ಒಪ್ಕೊಳ್ತಾರೆ. ಬಾಬಾ ಯಾರನ್ನೂ ಬಿಡಲ್ಲ. ಎಲ್ಲರೂ ಬಾಬನ್ ಮಕ್ಳೇ. ಅದು ಎಂತ ಹೂ ಆದ್ರೂನು ಅದು ಬಾಬಂದೇ. ಹಾಗಾಗಿ ಅದನ್ನ ಬಾಬಾ ಅರ್ಪಣೆ ಮಾಡ್ಕೊಳ್ತಾರೆ. ಹೂವು ಹಾಕೋದು ಯಾರು? ನಾವು ನಾವ್ ಯಾರ ಮೇಲೆ? ಶಿವ ಬಾಬನ್ ಮೇಲೆ. ಶಿವನ ಮೇಲೆ. ತಗೊಳ್ಳೋದು ಆಮೇಲೆ. ಇವಾಗ ನಾವೇನೋ ಕೊಡ್ತಿದೀವಿ ಹೇಳೋದ್ರ ಇಂಡಿಕೇಶನ್ ಅಲ್ವಾ ಅದು? ಹ್ಮ್. ನಾವೇನೋ ಕೊಡ್ತಾ ಇದ್ದೀವಿ, ಅದು ನಾವೇನು ಕೊಡ್ತಿದೀವಿ ಅಲ್ಲಿ? ಅದಕ್ಕೆ ಎಕ್ಕದ ಹೂ ಶಿವನ ಮೇಲೆ ಮಾತ್ರ ಹಾಕಲಾಗತ್ತೆ. ಅದು ಸ್ಥೂಲದ ಇಂಡಿಕೇಶನ್, ಸೂಕ್ಷ್ಮದ ಇಂಡಿಕೇಶನ್? ಸ್ಥೂಲದ್ದು. ಆ ಸೂಕ್ಷ್ಮ. ಎಕ್ಕದ ಹೂ ಸ್ಥೂಲನೇ. ಅದು ಆಧ್ಯಾತ್ಮಿಕ ರಹಸ್ಯ ಇರೋದು ಯಾವುದು? ಸೂಕ್ಷ್ಮನೇ ಅಲ್ವಾ? ಇವಾಗ ನಾವು ಹೋಗ್ಬೇಕಾದ್ರೆ ಸೂಕ್ಷ್ಮಕ್ಕೋ ಸ್ಥೂಲಕ್ಕೋ? ಸೂಕ್ಷ್ಮಕ್ಕೆ. ಹಾಗಿದ್ರೆ ಏನದ್ರ ಅರ್ಥ? ಏನರ್ಥ? ಶಿವ ಎಂತ ಆತ್ಮಗಳನ್ನು ಸಮಾವೇಶ ಮಾಡ್ಕೊಂತಾರೆ. ಸಮಾವೇಶ ಮಾಡೋದು ಆಮೇಲೆ ಹಾಕೋರೆ, ಅವ್ರು ತಗೊಳ್ಳೋದು. ನೀವ್ ಯಾವ ದಿವಸದಿಂದ ಕೊಡ್ತೀರಿ? ಕೊಡೋದ್ರ ಹೇಳಿ ಮೊದ್ಲು. ನಮ್ಮ ವಿಕರ್ಮಗಳನ್ನ ಅರ್ಪಿಸೋದು. ಭಗವಂತ ಅದನ್ನ ಶುದ್ಧಿ ಮಾಡ್ತಾರೆ. ಭಗವಂತನ್ಗೆ ಅರ್ಪಿಸೋದು. ಶಿವನಿಗೆ ಮಾತ್ರನೇ ಅರ್ಪಿಸೋದು. ಯಾಕಂದ್ರೆ ಶಿವನೇ ಅಲ್ವಾ ಎಲ್ಲ ಪ್ಯೂರಿಫೈ ಮಾಡೋದು. ಕರುಣಾಮಯಿ. ಆಮೇಲೆ ನಾಗಣ್ಣ ಅವ್ರು ಹೇಳಿ. ಅದೇ ಈಗ ಮಕ್ಕಳಲ್ಲಿ ಇರುವಂತ ಒಂದು ಇದಲ್ವಣ ಅವ್ರೆ, ಅದು ವಿಕಾರ ಇರುವಂತ ಮಕ್ಕಳನ್ನು ಸಮಾವೇಶ ಮಾಡ್ಕೋತಾರೆ. ಒಳ್ಳೆ ಮಕ್ಕಳು, ಹೂವು ಆಗಿರುವಂತ ಮಕ್ಕಳು ಯಾರು, ಈಗ ವಿಕಾರ ಇಟ್ಕೊಂಡಿರುವಂತ ಮಕ್ಕಳು ಯಾರು, ಅದರ ಸಮಾನದಲ್ಲಿ ಬರುವಂತ ಹೂವಿನ ವ್ಯತ್ಯಾಸದಲ್ಲಿ ಕಾಣಿಸುತ್ತೆ ಅಣ್ಣವ್ರು ಇಲ್ಲಿ. ಸರಿ ನೋಡಿ, ಭಕ್ತಿ ಮಾರ್ಗದಲ್ಲಿ ಗಣೇಶ, ನಾರಾಯಣ, ಲಕ್ಷ್ಮಿ ಇವ್ರ ಎದುರುಗಡೆಗೆಲ್ಲ, ವೆಂಕಟೇಶ ಇವ್ರ ಎದುರುಗಡೆಗೆ ನಾವು ಗುಣಗಾಯನವನ್ನ ಮಾಡ್ತೀವಿ ಅಲ್ವಾ? ಅವ್ರಿಗೆ ಯಾರಿಗೂ ನಾವು ಹೆಚ್ಚಿಗೆ ನಿಂದನೆ ಮಾಡಲ್ಲ. ಯಾಕಂತಂದ್ರೆ ನಿಂದನೆ ಮಾಡಿದ್ರೆ ನಮ್ಗೆ ಭಯ ಇರ್ತದೆ, ದೇವ್ರೇನಾದ್ರು ಶಾಪ ಕೊಟ್ಬಿಟ್ರೆ ಅಂತ. ಅವ್ರ ಮೇಲೆ ಸಿಟ್ಟು ಮಾಡೋದಿಲ್ಲ. ಯಾಕೆ? ದೇವ್ರಪ್ಪ, ದೇವ್ರ ಬಗ್ಗೆ ಹಂಗೆಲ್ಲ ಏನ್ ಮಾಡ್ಬಾರ್ದು, ಮಾತಾಡ್ಬಾರ್ದು. ಮಾತಾಡ್ಬಿಟ್ರೆ ದೇವ್ರ ಏನ್ ಕೊಟ್ಬಿಡ್ತಾರೆ ನಿಮ್ಗೆ? ಶಾಪ ಕೊಟ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಏನ್ ಮಾಡುವಂಗಿಲ್ಲ, ಅವ್ರ ಮೇಲೆ ಸಿಟ್ಟು ಮಾಡುವಂಗಿಲ್ಲ. ಓಕೆ. ಯಾವಾಗ ಈಶ್ವರ ಜ್ಞಾನ ಸಿಕ್ಬಿಡ್ತೋ, ಬಾಬನ ಜೊತೆ ಕ್ಲೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ವು, ಬಾಬನ ಹತ್ತಿರದಲ್ಲಿ ಬಂದು, ಆವಾಗ ಬಾಬನ ಬಗ್ಗೆ ನಮಗೆ ಭಯ ಭಕ್ತಿ
ಹೊರಟೋಯ್ತು, ಭಯ ಭಕ್ತಿ ಹೊರಟೋಗ್ಬಿಟ್ಟು ಚೆನ್ನಾಗಿ ಏನ್ ಮಾಡ್ತೀವಿ ಬಾಬನಿಗೆ, ಬಾಬಾ ಇದನ್ನ ಮಾಡ್ಕೊಡೋದು ನೀನು, ಹೇಗೆ ಲೌಕಿಕ ತಂದೆ ಹತ್ರ ನಾವು ಗಲಾಟೆ ಮಾಡ್ತೀವಲ್ವಾ, ಹಾಗೆ ನಾವಿಬ್ಬ ಆತ್ಮೀಯತೆಯಿಂದ, ನನ್ನತನದಿಂದ, ಅಧಿಕಾರದಿಂದ ಏನ್ ಮಾಡ್ತೀವಿ, ಜಗಳ ಮಾಡ್ತೀವಿ. ಈಗ ಯಾವುದೋ ಒಂದು ಮಹಿಳೆ ಯಾವುದೋ ಒಂದು ಪರಪುರುಷನ ಜೊತೆ ಜಗಳ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಅಲ್ಲ. ಅದೇ ತನ್ನ ಪತಿಗೆ ಹ್ಮ್. ಜಗಳ ಜಗಳ ಮಾಡ್ಬೋದಾನೆ? ಯಾಕೆ? ಹ್ಮ್. ನನ್ನ ಪತಿ, ನೀವ್ ಯಾರು ಕೇಳಲಿಕ್ಕೆ ಹ್ಮ್. ಅಲ್ವಾ? ಪತಿ ನಡುವೆ ಜಗಳ ಮಾಡ್ಲಿಕ್ಕೆ ಬಿಡಿಸ್ಲಿಕ್ಕೆ ಮೂರನೇ ಹೋದ್ರೆ ನೀವ್ ಯಾರೇ ಮೊದಲೇ ಬರ್ತೀರಿ, ನಾವು ಹೊಡೆಸ್ಕೊಳ್ತೀವಿ, ಏನಾದ್ರು ಮಾಡ್ಕೊಳ್ತೀವಿ. ಅವ್ರಿಬ್ರು ಒಂದೇ ಆಗಿರ್ತಾರೆ, ನೀವು ಮೂರನೇವ್ರು ಬೇರೆಯವ್ರು ಆಗ್ಬಿಡ್ತೀವಿ. ಹೌದು ತಾನೆ? ಹೌದು. ಹಾಗೆ ಸಂಗಮ ಯುಗದಲ್ಲಿ ಬಾಬನ ಮೇಲೆ ಏನ್ ಮಾಡಿದ್ವಿ, ನಾವು ಸಿಟ್ಟು ತೋರಿಸ್ತಾ ಇದ್ದೀವಿ. ಯಾಕೆ ಸಿಟ್ಟು? ನಮ್ಮವರಾಗಿದ್ದಾರೆ. ಯಾಕೆ ಸಿಟ್ಟು ಅಂತಂದ್ರೆ, ಬಾಬಾ ನಾನು ಧನ ಸೇವೆ ಮಾಡಿಲ್ವಾ, ಧನುವಿನ ಸೇವೆ ಮಾಡಿಲ್ವಾ, ವಾಚ ಸೇವೆ ಮಾಡಿಲ್ವಾ, ನಾನು ಹೇಳ್ದಂಗ್ ಮಾಡ್ಕೊಡೋ, ನಾನ್ ಹೇಳ್ದಂಗ್ ಮಾಡ್ಕೊಡಬೇಕು. ನಾನ್ 108 ಸಲ ಬರ್ದಿಲ್ವಾ ಇದನ್ನ ಯೋಗ ಮಾಡಿಲ್ವಾ, ಅದಕ್ಕೆ ಬಾಬನಲ್ಲಿ ಏನ್ ಮಾಡೋದು, ಅಧಿಕಾರ ಸಿಟ್ಟು ತೋರಿಸೋದು. ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಏನಾಗ್ತದೆ, ಒಂದು ವಿನೀತ ಭಾವದಿಂದ, ದಯಾಭಾವದಿಂದ ನಮಸ್ಕಾರ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ಅಲ್ಲಿ ಭಗವಂತನ ಜೊತೆಗೆ ವ್ಯವಹಾರವನ್ನ ಮಾಡ್ತೀವಿ. ಇಲ್ಲಿ ನೀವು ತಂದೆ ಅಂತ ಒಪ್ಕೊಂಡಿದ್ದು ಗಣೇಶನನ್ನು, ಷಣ್ಮುಖನನ್ನು, ಅಯ್ಯಪ್ಪನನ್ನು ಅಥವಾ ಲಕ್ಷ್ಮಿಯನ್ನು, ಯಾರನ್ನ? ಶಿವಬಾಬಾ. ಶಿವಬಾಬನ. ಜಗಳ ಮಾಡ್ತಾ ಇರೋದು ಯಾರ ಜೊತೆಗೆ? ಶಿವಬಾಬಾ ಸಿಟ್ಟು ಮಾಡ್ತಾ ಇರೋದು ಯಾರ ಜೊತೆಗೆ? ಜೊತೆನೆ. ಹಿಂಗೆ ಆಗ್ಬೇಕು ಅಂತ ಹೇಳ್ತಾ ಇರೋದು ಯಾರ ಜೊತೆಗೆ? ಅದಕ್ಕೆ ಅಕ್ಕದ ಹೂವು ಅಂತ ಹೇಳ್ತಾರ ಬಾಬು. ಅರ್ಥ ಆಯ್ತು ಇವಾಗೇನು ಅಂತ? ಅದನ್ನು ಶಿವಬಾಬನ ಮೇಲೆ ನೀವು ಹಾಕಿರೋದಕ್ಕೆ ಈಗ ನೀವು ಅವ್ರ ಜೊತೆಗೆ ಜಗಳ, ಅದು ಪ್ರೀತಿಯ ಜಗಳನೇ ಇರ್ಬೋದು, ನೋ ಡೌಟ್. ನೀವು ಹಾಕಿದಿರಿ ತಾನೆ ಅಲ್ಲಿ, ಶಿವಬಾಬಾನೇ ಹಾಕಿದ್ದೀರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಮಕ್ಕಳೇ ಆ ಕ್ರೋಧ ರೂಪಿ ಅಕ್ಕದ ಫುಲ್ಲನ್ನು ತೆಗೆದಾಕಿದ್ರು. ಏನ್ ಮಾಡಿ? ಅಂದ್ರೆ ಮನಸ್ಸನ್ನ ಮಾತು ನನ್ನ ಕೈಲಿ ಕೊಡಿ ಅಷ್ಟೇ, ಬಿಟ್ರೆ ಇದನ್ನು ಹೀಗೆ ಮಾಡಬೇಕು ಅಂತ ಬಾಬನಿಗೆ ಡೈರೆಕ್ಷನ್ ಕೊಡಬೇಡಿ. ಇದನ್ನ ಹಿಂಗೇ ಮಾಡ್ಕೊಡು, ಇವ್ರ ಕಾಯಿಲೆನೇ ಗುಣ ಮಾಡು, ಈ ಸಮಸ್ಯೆನೇ ಪರಿಹಾರ ಮಾಡು, ಸೆಂಟರ್ ಹೀಗೇ ಇರಬೇಕು, ಆತ್ಮಗಳು ಹೀಗೇ ಬರಬೇಕು ಅಂತ ಎಂದೂ ಕೂಡ ಬಾಬನಿಗೆ ಡೈರೆಕ್ಷನ್ ಕೊಡಬಾರ್ದು. ಆ ರೀತಿ ಆಗದಿದ್ದಾಗ ಭಗವಂತನ ಮೇಲೆ ಸಿಟ್ಟು ಮಾಡಬಾರ್ದು. ಹಿಂಗಿರ್ಬೇಕು ನೀವು. ಕ್ರೋಧ ರೂಪಿ ಅಕ್ಕ ಕಾಫುಲ್ ಬಾಬ್ ದಾದಾ ಕೋ ಅರ್ಪಣ್ ಕರ್ ದರ್ಪಣ ಮನೋ. ನೀವೇನಾಗ್ಬೇಕು? ಒಂದು ಏನಾಗ್ಬೇಕು? ಕನ್ನಡಿ ಆಗ್ಬೇಕು. ಕನ್ನಡಿಲಿ ಏನಾಗ್ತದೆ? ಕ್ಲಿಯರ್ ಅಂತ ನಮ್ಮ ರೂಪ ಕಾಣ್ತದೆ. ಕನ್ನಡಿ ಮೂಲಕ ಯಾರು ನೋಡ್ತಾರೋ ಅವರದೇ ಶರೀರದ ಪ್ರತಿಬಿಂಬ ಅವರಿಗೆ ಕಾಣ್ತದೆ. ಕನ್ನಡಿ ಹೇಳೋದೊಂದು ಸಾಧನ ಅಲ್ವಾ? ಆ ಸಾಧನದಲ್ಲಿ ವಸ್ತುನೇ ಇಲ್ಲಿ, ವ್ಯಕ್ತಿನೇ ಇಲ್ಲಿ. ಯಾರು ಅದರ ಎದುರುಗಡೆ ಬಂದಾಗ ಅದರ ಆಸ್ ಇಟ್ ಈಸ್ ರೂಪ ಏನಾಗ್ತದೆ, ಆ ವ್ಯಕ್ತಿಗೆ ಕಾಣುತ್ತೆ. ಹಾಗೆ ನೀವು ಎಲ್ಲೇ ಹೋದಾಗ, ಪ್ರವೃತ್ತಿಯಲ್ಲಿದ್ದಾಗ, ಕರ್ಮ ಕ್ಷೇತ್ರದಲ್ಲಿದ್ದಾಗ, ನೀವು ಲೌಕಿಕದಲ್ಲಿರ್ಬೋದು, ಅಲೌಕಿಕದಲ್ಲಿರ್ಬೋದು. ಅಲೌಕಿಕದಲ್ಲೂ ಕೂಡ ಅಲ್ಲಿ ಪ್ರವೃತ್ತಿ ಅಂತ ಇದೆಯಲ್ವಾ? ಪ್ರತಿದಿನ ಅಡಿಗೆ ಮಾಡಬೇಕು, ಕಸ ಗುಡಿಸ್ಬೇಕು, ಸೆಂಟರ್ ನೋಡ್ಕೊಳ್ಬೇಕು, ಅಕೌಂಟ್ಸ್ ನೋಡ್ಕೊ, ಅಲ್ಲೂ ಕೂಡ ಪ್ರವೃತ್ತಿ ಇದೆ. ಸುಮ್ಮನೆ ಕೂತ್ಕೊಂಡು ತಪಸ್ ಮಾಡೋದಲ್ವಲ್ಲ, ಸನ್ಯಾಸ ಅಲ್ವಲ್ಲ. ಲೌಕಿಕದಲ್ಲೂ ಕೂಡ ಗೃಹಸ್ಥ ಜೀವನ ಇದೆಯಲ್ವಾ? ಆವಾಗ ನಿಮ್ಮ ಮನೋಸ್ಥಿತಿ ಹೇಗಿರ್ಬೇಕಂತ ಬಾಬಾ ಹೇಳ್ತಾರೆ, ಬರ್ತ್ಡೇ ಇರುವಂತ ಕಾರಣದಿಂದ ನೀವು ಯಾರ ಬರ್ತ್ಡೇಗೆ ಹೋಗ್ತಿರೋ ಅವ್ರಿಗೆ ಗಿಫ್ಟ್ ಕೊಡ್ಬೇಕೋ ಬೇಡವೋ? ನೀವೇನ್ ಗಿಫ್ಟ್ ಕೊಡ್ತೀರಿ? ಆ ಕ್ರೋಧ ರೂಪಿ ನಿಮ್ಮಲ್ಲಿರುವಂತ ಸಾಧನ, ಅದನ್ನು ಯಾರಿಗೆ ಕೊಡ್ಬೇಕು? ಭಗವಂತನಿಗೆ ಕೊಡ್ಬೇಕು. ಗಿಫ್ಟಿನ ರೂಪದಲ್ಲಿ ಕೊಟ್ಬಿಡಿ. ಅದು ಯಾರ ಹತ್ರ ಆಯ್ತದು? ಭಗವಂತ. ನಿಮ್ಮ ವಸ್ತು ಅವ್ರ ಕೈಲಿ ಕೊಟ್ಮೇಲೆ ಅವ್ರು ಹೆಂಗ್ ಉಪಯೋಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು, ಅದು ನಿಮ್ಗೆ ಸಂಬಂಧಪಟ್ಟಿದ್ದು ಅಲ್ಲ. ಅರ್ಪಣೆಯನ್ನ ಮಾಡಿ ನೀವೇನಾಗ್ಬೇಕು? ಒಂದು ಶುದ್ಧವಾದಂತ ಪವಿತ್ರವಾಗಿರುವಂತ ಏನಾಗಿರ್ಬೇಕು? ಕನ್ನಡಿ. ಕನ್ನಡಿ ಅಂತಂದ್ರೆ ಏನು? ನಾವೇನಿದೀವಿ ಅದನ್ನ ತೋರ್ಸುವಂಥದ್ದು. ನೀವು ಶುದ್ಧ ಪವಿತ್ರ, ಓಕೆ, ಪವಿತ್ರ ಅಂತಂದ್ರೆ ಈಗ ಕನ್ನಡಿ ಮೇಲೆ ಅನ್ನೋದು ಒಂದು ಚುಕ್ಕೆ ಇದೆ ಅಂತ ತಿಳ್ಕೊಳ್ಳಿ, ಏನೊಂದು ಮಾರ್ಕ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಎದುರುಗಡೆ ನೋಡಿದಾಗ ಏನಾಗತ್ತೆ? ಕಂಡಾಗ ಓ ಅವನು ಇಲ್ಲಿ ಹಿಂಗೆ ಕೆಚ್ಕೊಳ್ತಾನೆ, ಓ ಇಲ್ಲೇನೋ ಮಾರ್ಕ್ ಇದೆ ಅಂತ.
ಅದ ಮಾರ್ಗ ಶರೀರದ ಮೇಲೆ ಇರೋದಿಲ್ಲ, ಎಲ್ಲಿರ್ತದೆ? ಕನ್ನಡಿ ಮೇಲೆ ಅವಾಗ ನೋಡ್ಬೇಕು ಕನ್ನಡಿ ಮೊದ್ಲೇನಾಗಿರ್ಬೇಕು? ಶುದ್ಧವಾಗಿರ್ಬೇಕು. ಹೀಗೆ ಹೇಳಿ. ನಾವು ಕನ್ನಡಿ ಆಗೋದು ಅಂತಂದ್ರೆ ಏನರ್ಥ? ಅವ್ರು ಶುದ್ಧವಾಗ್ಬೇಕು. ಸ್ವಚ್ಛತೆ, ಸ್ವಚ್ಛವಾಗಿರೋದು ಅಂತಂದ್ರೆ ಪವಿತ್ರತೆ, ಪವಿತ್ರತೆ ಅಂತಂದ್ರೆ ಪವಿತ್ರತೆ ಅಂತಂದ್ರೆ ಶುದ್ಧತೆ. ಮನ ಬುದ್ಧಿನೂ ಪವಿತ್ರ, ಶರೀರನೂ ಪವಿತ್ರ. ಹಂಗಂದ್ರೇನು ಅಂತ? ಅದೇ ಶುದ್ಧತೆ. ಮನ ಬುದ್ಧಿ ಸ್ವಚ್ಛತೆ ಶುದ್ಧತೆ ಅಂತಂದ್ರೇನು? ಯಾವ್ದೇ ವಿಕಾರ ಇಲ್ದೇರ ಇಲ್ಲದೆ ಇರೋದು. ನಿಮ್ಮ ಮನ ಬುದ್ಧಿ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಸಂಸ್ಕಾರ, ಸ್ವಪ್ನ ಇದು ಯಾವ್ದ ಜೊತೆಗೂ ಕನೆಕ್ಟ್ ಜೋಡಣೆ ಆಗಿರಬಾರದು. ಇರೋದು. ಮನಸ್ಸಿನಿಂದ. ಶರೀರದಲ್ಲಿ ಬೇಕಾದ್ರೆ ಬೆವರು ಇರ್ಲಿ, ಎಲ್ಲಿ ಬೇಕಾದ್ರೂ ಇಲ್ಲ, ಆದ ಮನಸ್ಸಿನಿಂದ ನನ್ನದು ಹೇಳುವಂತ ಭಾವದಿಂದ ವ್ಯಕ್ತಿ, ವಸ್ತು, ವಿಷಯ, ಶರೀರ, ಸಂಸ್ಕಾರ, ಜ್ಞಾನ ಇದು ಯಾವುದರ ಜೊತೆಗೂ ನೀವು ಕನೆಕ್ಟ್ ಆಗಿ ಇರಬಾರದು. ನೀವ್ಯಾರು? ಆತ್ಮ ಅಷ್ಟೇ, ಪ್ಯೂರ್. ಆ ಸ್ಥಿತಿಯಲ್ಲಿ ನೀವಿದ್ದಾಗ ನಿಮ್ಮನ್ನ ಜನ ನೋಡಿದಾಗ ಏನ್ ಕಾಣ್ತದೆ ಅವರಿಗೆ? ಅವ್ರಿಗೇನ್ ಆತ್ಮ ಕಾಣುತ್ತೆ. ಈಗ ನೀವು ಬಾಬನ್ ಮನೆಗೆ ಹೊರಟಿದ್ದೀರಾ, ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತೀರಿ? ಶುದ್ಧವಾಗಿ ವೈಟ್ ಬಟ್ಟೆ ವೈಟ್ ಡ್ರೆಸ್ ಹಾಕೊಂಡು ಹೋಗ್ತೀರಾ, ಹೌದಾ? ಓಕೆ. ಬಾಬನ್ ಮನೇಲಿ ಯಾರು ಅಣ್ಣಂದಿರು ಅಕ್ಕಂದಿರು ಇರ್ತಾರೆ, ಅವ್ರು ಏನಾದ್ರು ಶರೀರಕ್ಕೆ ಆಭರಣ ಹಾಕೊಳ್ತಾರ? ಕಿವಿಗೆ, ಮೂಗಿಗೆ, ಕತ್ತಿಗೆ? ಇಲ್ಲ. ಇಲ್ಲ ತಾನೆ. ನ್ಯಾಚುರಲ್ ಆಗಿರುವಂತ ಶರೀರ, ನ್ಯಾಚುರಲ್ ಆಗಿರುವಂತ ವೈಟ್ ಕಲರ್ ಡ್ರೆಸ್, ಹೌದಾ? ಜನರಿಗೆ ನೋಡಿದಾಗ ಏನ್ ಕಾಣ್ತಾ ಇರ್ತದೆ? ಏನ್ ಹಾಕಿರ್ತಾರೆ? ಹೌದು. ಅದೇ ನೀವು ಗೃಹಸ್ಥದಲ್ಲಿರೋ ಮದ್ವೆಗೆ ಹೊರಟಿದ್ದೀರಿ, ಏನ್ ಕಾಣ್ತಾ ಇರ್ತದೆ? ಸೀರೆ, ಬಡವೆ, ಮೇಕಪ್, ಕೈಯಲ್ಲಿ ಹಾಕೊಂಡಿರುವಂತದ್ದು ಏನದು? ಏನ್ ಹೇಳ್ತಾರೆ? ಮದರಂಗಿ ಅಂತ ಹೇಳ್ತಾರೆ ನಮ್ಮ ಕಡೆ. ನಿಮ್ ಕಡೆಗೆ ಏನ್ ಹೇಳ್ತಾರೆ? ಮೆಹಂದಿ. ಮೆಹಂದಿ. ಮೆಹಂದಿ ಅಂತೆ, ನೆಕ್ಲೆಸ್ ಅಂತೆ, ವೆರೈಟಿ ಕಲರ್ ಅಂತೆ, ಬಟ್ಟೆ ಅಂತೆ, ಎಲ್ಲಾನು ಕೂಡ ಕಾಣುತ್ತೆ ತಾನೆ? ಹೌದು. ಬಾಬಾ ಹೇಳ್ತಾರೆ ಜನರಿಗೆ ಯಾವ್ದು ಬೇಕು ಇವಾಗ? ವೈಟ್ ಶುದ್ಧ. ಆರ್ಟಿಫಿಷಿಯಲ್ ಬೇಕು, ಒರಿಜಿನಲ್ ಬೇಕು? ಒರಿಜಿನಲ್. ಇವತ್ತೇನಾಗಿ ಓಕೆ ನಿಮ್ಗೇನೆ, ನೀವು ನೋಡಿ ವೈಟ್ ಡ್ರೆಸ್ ಹಾಕೊಂಡಾಗ ಖುಷಿ ಆಗತ್ತೋ, ಕಲರ್ ಡ್ರೆಸ್ ಹಾಕೊಂಡಾಗ ಖುಷಿ ಆಗತ್ತೋ? ವೈಟ್. ಅಲ್ವಾ? ಮದುವೆ ಮನೆಗೆ ಹೋದಾಗ ಒಬ್ರೇ ಹೋದಾಗ ಖುಷಿ ಆಗತ್ತೋ, 4 ಜನರ ಜೊತೆಗೆ ಹೋದಾಗ ಖುಷಿ ಆಗತ್ತೋ? 4 ಜನ ಬರ್ತಾರೆ. ಒಬ್ಬರೇ ಹೋದ ಖುಷಿ. ನಿಮ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡಿ, ಹೆಂಗಿರ್ತದೆ? ಗಮನ ಎಲ್ಲಿ ಇರ್ತದೆ? ಅವ್ರು ಹಾಕೊಂಡಿರ್ಬಿಟ್ಟಾರೆ. ಒಬ್ಬರೇ ಇದ್ದಾಗ ಏನಾಗತ್ತೆ? ಅದ ಕಡೆ ಗಮನ ಇರುದಿಲ್ವಲ್ಲ. ಕೈಯಲ್ಲಿ ಮೊಬೈಲು ಕೂಡ ಇದೆ, ಪರ್ಸ್ ಇದೆ, ಎಲ್ಲಿ ಇಟ್ಟಿದಿಂದ ಹೊರತೋಗ್ಬಿಡ್ತದೆ. ಮೈ ಮೇಲೆ ಬಂಗಾರ ಇದೆ, ಅಯ್ಯೋ ಯಾರೋ ಕತ್ಕೊಂಡ್ಬಿಟ್ರೆ ಭಯ ಇರ್ತದೆ, ಹೌದು ತಾನೆ? ನೋಡ್ಲಿಕ್ಕೆ ಮಾತ್ರ ಏನು ಬಂಗಾರ, ಅದೇನಿರ್ತದೆ? ಕಳ್ಳತನ ಆಗ್ಬಿಟ್ರೆ, ಗೊತ್ತಿಲ್ಲದೆ ಬಿದ್ದೋಗ್ಬಿಟ್ರೆ, ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂತಾರೆ, ಮಕ್ಕಳೇ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಪ್ಯೂರ್ ಇರಬೇಕು ಅಂತ ಹೇಳಿದ್ರೆ ಯಾವುದೇ ವಸ್ತು ವ್ಯಕ್ತಿಗಳ ಜೊತೆಗೆ ನೀವು ಜೋಡಣೆ ಇರಬಾರ್ದು. ನ್ಯಾಚುರಲ್ ಆಗಿದ್ದಾಗ ಅಲ್ಲಿ ನಿಮ್ಮ ಜೊತೆಗೆ ಯಾರಿರ್ಬೇಕು? ಬಾಬಾ ಇರ್ಬೇಕು. ಅಲ್ಲಿ ಪವಿತ್ರವಾಗಿದ್ದಾಗ ಮಾತ್ರ ಅಲ್ಲಿ ಬಾಬಾ ಇರ್ತಾರಂತೆ. ನಿಮ್ಮ ತನು ಮನವನ್ನು ಯಾರಿಗೆ ಒಪ್ಪಿಸ್ಬೇಕು? ಪರಮಾತ್ಮನಿಗೆ ಒಪ್ಪಿಸಿದಾಗ ನೀವು ಎಲ್ಲೇ ಹೋದ್ರೂ ಕೂಡ ಅಲ್ಲಿ ಭಗವಂತನ ಪ್ರತ್ಯಕ್ಷತೆ ಆಗ್ತಾರೆ. ಅಂದ್ರೆ ಅಮೃತ ವೇಳೆಯಲ್ಲಿ ಮಾತ್ರ ನಾನು ಪವಿತ್ರವಾಗ್ತೇನೆ, ಅವಾಗ ಮಾತ್ರ ಪ್ರತ್ಯಕ್ಷತೆ ಆಗ್ತದೆ. ಟ್ರಾಫಿಕ್ ಕಂಟ್ರೋಲರ್ ಮಾತ್ರ ಆಗ್ತದೆ, ನುಮಾಶಾಮಿ ಯೋಗದಲ್ಲಿ ಮಾತ್ರ ಆಗತ್ತೆ ಅಂತ ಬಿಟ್ಟಲ್ಲ. ಇಲ್ಲಿ ಏನ್ ಹೇಳ್ತಾರೆ ಬಾಬಾ? ಪ್ರವೃತ್ತಿ ಮೇ ರೈತೆ ಹುಯೇ ಬಿ, ಏನೇ ಕರ್ಮ ಮಾಡ್ತಾ ಇದ್ರು ಕೂಡ ನಿಮ್ಮ ಮನಸ್ಸು ಇವರು ಯಾರ ಜೊತೆನೂ ಕನೆಕ್ಟ್ ಆಗದೆ ಇದ್ದಾಗ ನಿಮ್ಮ ಮೂಲಕ ಯಾರ ಪ್ರತ್ಯಕ್ಷತೆ ಆಗ್ತದೆ? ಪರಮಾತ್ಮನ ಪ್ರತ್ಯಕ್ಷತೆ ಆಗ್ತದೆ, ಅಥವಾ ಎದುರುಗಡೆಗಿರುವಂತ ಆತ್ಮಗಳಿಗೆ ಪ್ರತ್ಯಕ್ಷ ಆಗ್ತದೆ. ನೀವು ಆ ಸ್ಥಿತಿಲಿ ಇದ್ದಾಗ ಏನಾಗತ್ತೆ? ಸಪ್ತ ಗುಣಗಳ ಅನುಭವ ಅವರಿಗೆ ಆಗುತ್ತೆ. ಒಬ್ಬ ವ್ಯಕ್ತಿ ಯಾವ್ದೋ ಒಂದು AC ಇರುವಂತ ರೂಮಿಗೆ ಹೋದಾಗ ಅವ್ರಿಗೆ ಏನ್ ಅನುಭವ ಆಗ್ತದೆ? ತಂಪಿನ. ಅದರ ಮೊದಲು ಅವನು ಎಲ್ಲಿರ್ತಾನೆ? ಬಿಸಿಯಲ್ಲಿ ಇರ್ತಾನೆ, ಟೆಂಪರೇಚರ್ ಜಾಸ್ತಿ ಇರ್ತದೆ. ಅದ್ರ ಒಳಗಡೆ ಹೋದ ತಕ್ಷಣ ಅವ್ರಿಗೆ ಏನಾಗುತ್ತೆ? ತಂಪಿನ ಅನುಭವ ಆಗ್ತದೆ. ಕೆಲವೊಂದ್ಸಲ ಅಲ್ಲಿ ಏನಾಗುತ್ತೆ? AC ಮಷಿನ್ ಕೂಡ ಕಾಣೋದಿಲ್ಲ, ಆದ್ರೆ ಅಲ್ಲಿಯ ಒಂದು ವಾತಾವರಣದ ಅನುಭವ ಆಗತ್ತಲ್ವಾ? ಹಾಗೆ ಆತ್ಮೀಯರೇ, ನೀವ್ ಎಲ್ಲೇ ಹೋದೂನು ಕೂಡ ನಿಮ್ಮ ಮನಸ್ಸಿನ ಮೂಲಕ,
ನಿಮ್ಮ ಬುದ್ಧಿಯ ಮೂಲಕ, ನಿಮ್ಮ ಶರೀರದ ಮೂಲಕ, ನಿಮ್ಮ ಸುತ್ತಮುತ್ತಲಿರುವಂತ ವಾತಾವರಣ ವಾಯುಮಂಡಲದ ಮೂಲಕ ಏನಾಗ್ಬೇಕು? ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು. ಈಗ ಪ್ರತ್ಯಕ್ಷತೆ ಅಂತಂದ್ರೆ ಏನು? ಅನುಭವ ಆಗೋದು. ಪ್ರತ್ಯಕ್ಷ ಆದ್ಮೇಲೆ ಅನುಭವ ಆಗ್ತದೆ. ಪ್ರತ್ಯಕ್ಷತೆ ಅಂತ ಕಾಣಿಸೋದು. ಪ್ರತ್ಯಕ್ಷ ಅಂತಂದ್ರೆ ಏನು? ಇವಾಗ ನೋಡಿ, ಸಾಧು ಸನ್ಯಾಸಿಗಳು ತಪಸ್ಸನ್ನ ಮಾಡಿದ್ರು. ಅವಾಗ ಯಾರು ಪ್ರತ್ಯಕ್ಷ ಆದ್ರು? ಪರಮಾತ್ಮ ಪ್ರತ್ಯಕ್ಷ ಆಗಿ ವರದಾನವನ್ನ ಕೊಟ್ರು ಅಂತ ಹೇಳ್ತಾರೆ ಅಲ್ವಾ? ನಾನು ಈಗ ನಿಮ್ಮ ನೆನ್ಪು ಮಾಡಿದ್ರಿ, ಈಗಲೇ ನೀವು ಪ್ರತ್ಯಕ್ಷ ಆಗ್ಬಿಟ್ರಿ ಅಂತ ಹೇಳ್ತಾರೆ. ಈಗ ನಿಮ್ಮ ಬಗ್ಗೆ ಸಂಕಲ್ಪ ಮಾಡಿದ್ದೆ ಇವ್ರಿಗೆ ಫೋನ್ ಮಾಡ್ಬೇಕು ಅಂತ, ಈಗಲೇ ನೀವೇನಾಗ್ಬಿಟ್ರಿ? ಪ್ರತ್ಯಕ್ಷ. ಪ್ರತ್ಯಕ್ಷ ಅಂತಂದ್ರೆ ಏನು? ನಿಂತ್ಕೊಂಡಿದ ತಕ್ಷಣನೇ ಕಣ್ಣು ಕಾಣಿಸ್ದಾಗ ಪ್ರತ್ಯಕ್ಷ. ಪ್ರತ್ಯಕ್ಷ ಅಂತಂದ್ರೆ ಯಾವ ವಸ್ತು ವ್ಯಕ್ತಿ ವಿಷಯ ಇರುತ್ತೋ ಅದು ನಿಮ್ಮ ಕಣ್ಣೆದುಗಡೆಗೆ ಬರೋದು, ನಿಮ್ಮ ಕಡೆ ಆಸ್ ಇಟ್ ಇಸ್ ಬರೋದು. ಈಗ ಗಾಂಧೀಜಿ ಫೋಟೋ ಅದಕ್ಕೆ ಪ್ರತ್ಯಕ್ಷತೆ ಅಂತ ಹೇಳ್ತಾರ? ಗಾಂಧೀಜಿ ಫೋಟೋ ನಿಮ್ಮ ಎದುರುಗಡೆಗಿದೆ, ಅದಕ್ಕೆ ಪ್ರತ್ಯಕ್ಷತೆ ಅಂತ ಹೇಳ್ತಾರ? ಇಲ್ಲ ಗಾಂಧೀಜಿ ಮೂರ್ತಿ ಅದಕ್ಕೆ ಪ್ರತ್ಯಕ್ಷತೆ ಅಂತ ಹೇಳ್ತಾರ? ಇಲ್ಲ ಗಾಂಧೀಜಿಯ ಬಗ್ಗೆ ಜನ ಗುಣಗಾನವನ್ನ ಮಾಡ್ತಾರೆ, ಅದು ಪ್ರತ್ಯಕ್ಷತೆನಾ? ಇಲ್ಲ ಅಲ್ಲ. ಗಾಂಧೀಜಿ ಹಾಗೆ ಏನ್ ಮಾಡ್ತಾರೆ, ಕೆಲವೊಬ್ರು ಡ್ರೆಸ್ ಅನ್ನ ಹಾಕೊಂಡ್ಬಿಟ್ಟು ಹಾಗೆ ನಿಲ್ತಾರೆ, ಅದು ಪ್ರತ್ಯಕ್ಷತೆನಾ? ಇಲ್ಲ. ಇಲ್ಲ ಮತ್ತೆ ಗಾಂಧೀಜಿ ಪ್ರತ್ಯಕ್ಷತೆ ಅಂತಂದ್ರೆ ಏನು? ಗಾಂಧೀಜಿನೇ ಬರ್ಬೇಕು ಎದುರುಗಡೆ. ಓ ಅವ್ರ ಫೋಟೋ ಆಗೋದಿಲ್ಲ, ಮೂರ್ತಿ ಆಗೋದಿಲ್ಲ, ಅವ್ರ ಬಗ್ಗೆ ಯಾರು ವರ್ಣನೆ ಮಾಡುವಾಗಿಲ್ಲ. ಯಾರು ಬರ್ಬೇಕು? ಅವರೇ ಬರ್ಬೇಕು. ಗಾಂಧೀಜಿನೇ ಬರ್ಬೇಕು ಅಲ್ವಾ? ನರೇಂದ್ರ ಮೋದಿ ಟಿವಿಲಿ ಬಂದ್ರೆ ಆಗೋದಿಲ್ಲ, ಎಲ್ಲಿಗೆ ಬರ್ಬೇಕು? ಎದುರುಗಡೆನೆ ಬರ್ಬೇಕು. ಎದುರುಗಡೆನೆ ಬರ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ? ಪ್ರತ್ಯಕ್ಷ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ಭಗವಂತನ ಬಗ್ಗೆ ಇವಾಗ ಜ್ಞಾನ ಹೇಳುವಂತ ಸಮಯ ಮುಗೀತು, ಫೋಟೋ ನೋಡ್ಬಿಟ್ಟು ಅನುಭವ ಮಾಡುವಂತ ಸಮಯ ಮುಗೀತು, ಮನಸ್ಸಿನಲ್ಲಿ ಕಲ್ಪನೆ ಮಾಡಿಬಿಟ್ಟು ಯೋಗ ಮಾಡುವಂತ ಸಮಯ ಇವಾಗ ಮುಗೀತು. ಇವಾಗೇನ್ ಸಮಯ? ಪ್ರತ್ಯಕ್ಷತೆ. ಸ್ವಯಂ ಭಗವಂತ ನಿಮ್ಮ ಮನಸ್ಸಿನ ಮೂಲಕ, ನಿಮ್ಮ ತನುವಿನ ಮೂಲಕ, ನಿಮ್ಮ ಬುದ್ಧಿಯ ಮೂಲಕ ಏನ್ ಮಾಡ್ಬೇಕು? ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗ್ಬೇಕು. ಅಂದರೆ ಎದುರುಗಡೆಯವರಿಗೆಲ್ಲ ಬಿಂದುವಿನ ಸಾಕ್ಷಾತ್ಕಾರ ಆಗ್ಬೇಕು. ಆಗ್ಬಾರ್ದು. ಯಾಕೆ? ಯಾಕೆ ಬಿಂದು ಸಾಕ್ಷಾತ್ಕಾರ ಅಂತ ಹೇಳ್ತಾರೆ? ಶಿವಬಾಬಾ ಬಿಂದುನಾ? ಇಲ್ಲ ಮತ್ತೆ ಆಗ್ಬೇಕು ಅಂತಂದ್ರೆ ಆಗ್ಬಾರ್ದು ಅಂತ ಅಷ್ಟೇ. ನೀವ್ ಆಗ್ಬಾರ್ದು ಅಂತ ಹೇಳಿದ್ರಿ ಉಳಿದವರು. ಬಿಂದುವಿಂದ ಆಗಿದ್ರೆ ಸಾಕ್ಷಾತ್ಕಾರ ಆಯ್ತು, ಅದು ಪ್ರತ್ಯಕ್ಷತೆ ಅಲ್ಲ. ಕಿರಣ ಬಂತು, ಅದು ಪ್ರತ್ಯಕ್ಷತೆ ಅಲ್ಲ. ಪ್ರತ್ಯಕ್ಷತೆ ಯಾವ್ದು? ಹಂಗಿದ್ರೆ ಇವರೇ ಭಗವಂತ ಗುಡಿಸೋದು ಹೆಂಗೆ? ಹಾಗಿದ್ರೆ ಒರಿಜಿನಲ್ ಭಗವಂತ ಯಾರು? ಸಪ್ತ ಗುಣಗಳು. ಸಪ್ತ ಗುಣಗಳ ಅನುಭವ ಆಗ್ತಾ ಇದೆ, ನಿಮಗೂ ಆಗ್ಬೇಕು, ಬೇರೆಯವ್ರಿಗೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿರುವಂತಹ ಆತ್ಮಗಳಿಗೂ ಆಗ್ಬೇಕು, ನಿಮ್ಮ ಮನಬುದ್ಧಿಗೂ ಆಗ್ಬೇಕು, ನಿಮ್ಮ ಶರೀರಕ್ಕೂ ಆಗ್ಬೇಕು, ನಿಮ್ಮ ವಾತಾವರಣ ವಾಯುಮಂಡಲಕ್ಕೂ ಆಗ್ಬೇಕು. ಅದು ಆಗ್ತಾ ಇದ್ರೆ ಏನಾಗ್ತಾ ಇದೆ? ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇದೆ. ಹಾಗಿದ್ರೆ ಈಗ ಯಾಕೆ ಆಗ್ತಾ ಇಲ್ಲ? ನಾವಿನ್ನೂ ಸಪ್ತ ಗುಣಗಳಲ್ಲಿ ಸಂಪೂರ್ಣತೆ ಇಲ್ಲ. ಯಾಕಂದ್ರೆ ಇನ್ನೂ ನೀವು ಶುದ್ಧ ಆಗಿಲ್ಲ. ಇನ್ನೂ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆಲ್ಲ ಏನಾಗಿದೆ? ಇದು ಕಾರಣದಿಂದ ಪ್ರತ್ಯಕ್ಷತೆ ಆಗಿಲ್ಲ. ಅಂದ್ರೆ ಬಿಳಿ ಬಟ್ಟೆ ಮೇಲೆ ಗಲೀಜಿದ್ರೆ ಬಿಳಿ ಬಟ್ಟೆ ಒರಿಜಿನಲ್ ಸ್ಥಿತಿ ಗೊತ್ತಾಗತ್ತಾ? ಇಲ್ಲ. ಅದ ಕ್ಲೀನ್ ಆಗ್ಬೇಕು ತಾನೆ. ಕ್ಲೀನ್ ಆಗ್ಬಿಟ್ಟು ಹೊಸದಾಗಿ ಈಗ ಸ್ನಾನ ಮಾಡ್ಕೊಂಡು ಧರಿಸ್ಕೊಂಡು ಬಂದ್ರೆ ಬಿಳಿ ಬಟ್ಟೆ ಏನು ಅಂತ ಏನಾಗತ್ತೆ ಜನರಿಗೆ ಕಾಣುತ್ತೆ. ಹಾಗೆ ಈ ಶಿವರಾತ್ರಿ ಎಂದು ನೀವೇನ್ ಮಾಡ್ಬೇಕಂತೆ? ನಿಮ್ಮಲ್ಲಿರುವಂತ ಎಲ್ಲ ವಿಕಾರವನ್ನು ಯಾರಿಗೆ ಸಮರ್ಪಣೆ ಮಾಡ್ಬೇಕು? ಭಗವಂತ. ಹೀಗೆ ಒಂದು ಮಗು ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ತಾಯಿಯ ಮಡಿಲಲ್ಲಿ ಬಂದಾಗ ತಾಯಿ ಏನ್ ಮಾಡ್ತಾಳೆ? ಶೂನು ತೆಗಿತಾಳೆ, ಕ್ಲೀನ್ ಮಾಡ್ತಾಳೆ, ಸಾಕ್ಸು ತೆಗಿತಾಳೆ, ಕ್ಲೀನ್ ಮಾಡ್ತಾಳೆ, ಬಟ್ಟೆನೂ ಕ್ಲೀನ್ ಮಾಡ್ತಾರೆ ಅಲ್ವಾ? ಅವರು ಮಗು ತಗೊಂಡೋಗಿರುವಂತ ಊಟದ ಡಬ್ಬಾನು ಕ್ಲೀನ್ ಮಾಡ್ತಾರೆ, ಮಗುವಿನ ಶರೀರವನ್ನು ಕೂಡ ಏನ್ ಮಾಡ್ತಾರೆ? ಕ್ಲೀನ್ ಮಾಡ್ತಾರೆ. ಅದ ಕ್ಲೀನ್ ಮಾಡುವಷ್ಟು ಸಮಯ ಆ ಮಗು ಏನ್ ಮಾಡ್ಬೇಕು?
ಅಮ್ಮನ ತಾಯಿ- ಮಡಿಲಲ್ಲಿ ಇರ್ಬೇಕು. ತಾಯಿಯ ಮಡದಲ್ಲಿ ಇರಬೇಕು. ಒಂದು ಮಗು, 2 ವರ್ಷದ ಮಗುವಿಂದೇನಿದೆ, ಬರ್ತಡೇ ಇದೆ. ಮನೇಲೆಲ್ಲ ಜನ ಬಂದಿದ್ದಾರೆ. ಜನ ಯಾರನ್ನ ನೋಡ್ತಾರೆ? ಮಗುನ ಮಗುನ ಮಗುನ್ ನೋಡ್ತಾರೆ. ಮಗು ಹೆಂಗಿದೆ? ರೆಡಿ ಆಗಿದೆ ಚೆನ್ನಾಗಿ. ಸುಂದರವಾಗಿದೆ, ಚೆನ್ನಾಗಿದೆ, ಹೊಸ ಬಟ್ಟೆ ಹಾಕೊಂಡಿದೆ. ಓಕೆ, ಜನರಿಗೆ ಮಗು ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಹಾಗಿದ್ರೆ ಆ ಮಗು ಸುಂದರವಾಗಿರ್ಲಿಕ್ಕೆ ಕಾರಣ ಯಾರು? ಅಮ್ಮ 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 ಯಾಕೆ? ಅಮ್ಮನೇ ಮಾಡಿದ ಅಮ್ಮನ ರೆಡಿ ಮಾಡಿ ಜನ್ಮ ಕೊಟ್ಟಿದ್ದಮ್ಮ, ಸ್ನಾನ ಮಾಡಿಸಿದಮ್ಮ, ಬಟ್ಟೆ ತಂದಿದ್ದಮ್ಮ, ಊಟ ತಿನ್ನಿಸಿದಮ್ಮ. ಜನರಿಗೆ ಯಾರು ಕಾಣ್ತಾ ಇದ್ದಾರೆ? ಮಗು. ಮಗು. ಆದ್ರೆ ಮಗುವಿನ ಮೂಲಕ ತಾಯಿಯಲ್ಲಿರುವಂತ ಗುಣಲಕ್ಷಣಗಳು ಏನಾಗ್ತಿದ್ದಾವೆ ಜನರಿಗೆ? ಗೊತ್ತಾಗ್ತಾ ಇದೆ. ಕಾಣ್ತಾ ಇದೆ. ಅದು ಕೇಕ್ ಕಟ್ ಮಾಡೋದು ಯಾರು? ಮಗು ಮಗು ಕೇಕ್ ಯಾರಿಗೆ ಸಿಗ್ತದೆ? ಮಗುಗೆ ಜನಗಳಿಗೆ ಮಗುಗೆ. ಗಿಫ್ಟ್ ಯಾರಿಗೆ ಸಿಗ್ತದೆ? ಮಗುಗೆ. ಹಾಗೆ ಇಲ್ಲೂ ಕೂಡ ಮಕ್ಕಳ ಬರ್ತಡೇ ತಾನೆ. ಈ ಬರ್ತಡೆಯಲ್ಲಿ ನಿಮ್ಮ ತನು, ಮನ, ಧನ, ಜೀವನ ಎಲ್ಲವನ್ನು ಯಾರಿಗೆ ಕೊಡ್ಬೇಕು ನೀವು? ತಂದೆ ಬಾಬಾಗೆ. ಭಗವಂತನ ಕೈಯಲ್ಲಿ ಕೊಟ್ಟು ಅದನ್ನು ಅಷ್ಟು ಪವಿತ್ರವಾಗಿ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ನಾವು ನಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಬಿಟ್ಟು ಅಷ್ಟು ಪವಿತ್ರ ಸ್ಥಿತಿಯಲ್ಲಿ ಪೂರ್ತಿ ದಿನ ಕರ್ಮ ಮಾಡಿದಾಗ ಆ ದಿನದ ಪೂರ್ತಿ ನಿಮ್ಮ ಮೂಲಕ ಏನಾಗ್ತದೆ? ಯಾರ ಪ್ರತ್ಯಕ್ಷತೆ ಆಗ್ತಾ ಇರ್ತದೆ? ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇರ್ತದೆ. ಓಕೆ, ಒಂದು ಮಗುಗೆಲ್ಲ ರೆಡಿ ಮಾಡ್ಬಿಟ್ಟು ಕಳಿಸಿದ್ದಾರೆ. ಯಾರು? ಅಮ್ಮ ಅಮ್ಮ. ಅಮ್ಮ. ಇವಾಗ ಕಾರುಣ್ಯಕ್ಕ ಸಣ್ಣ ಪಾಪು, ಸಣ್ಣ, ಅವರಿಗೆ ಅಮ್ಮ ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು ಏನ್ ಮಾಡಿದ್ದಾರೆ? ಕಳಿಸಿದ್ದಾರೆ. ಬ್ಯಾಗಲ್ಲಿ ಏನಿದೆ? ಟಿಫನ್ ಇದೆ. ಟಿಫಿನ್ ಇದೆ. ಟಿಫಿನ್ ಇದ್ದಾಗ ವಾಪಸ್ ಇಲ್ಲಿ ಆಫೀಸಿಂದ ವಾಪಸ್ ಬರ್ಬೇಕಾದ್ರೆ ರೋಡ್ ಪಕ್ಕದಲ್ಲಿರುವಂತ ಗೋಬಿ ಮಂಚೂರಿ ಅಂಗಡಿಯಲ್ಲಿ ಗೋಬಿ ಮಂಚೂರಿ ತಿಂತಾ ಇದ್ರೆ ಏನಾಗ್ತದೆ? ಟಿಫನ್ ಹಂಗೆ ಇರುತ್ತೆ. ಅವಾಗ ಏನ್ ಹೇಳ್ತಾರೆ? ಏನಪ್ಪ ಇವ್ರಮ್ಮ ಇವರಿಗೆ ತಿಂಡಿ ಕೊಟ್ಟಿಲ್ವಾ ಅಂತ ಹೇಳ್ತಾರೆ. ಹೌದು ತಾನೆ? ಆವಾಗ ನಾವು ಹೊರಗಡೆ ಆಹಾರ ತಿನ್ಬೇಕು ತಿನ್ಬಾರ್ದು? ಏನೇ ಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು? ಅಮ್ಮ ಮನೆ. ಹತ್ರ ಬರೋದು. ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ನಿಮ್ಗೆ ಏನೇ ಬೇಕಾದ್ರೂ ನೀವು ನನ್ನ ಹತ್ರ ಬರ್ಬೇಕೇ ಹೊರತು ಬೇರೆ ಎಲ್ಲೂ ಕೂಡ ಹೋಗ್ಬಾರ್ದು. ಹೋಗಬಾರದು. ಹಾಗೆ ಎಷ್ಟು ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೀವೋ ಅಷ್ಟು ಭಗವಂತನ ಪ್ರತ್ಯಕ್ಷತೆ ಆಗತ್ತೆ. ಅದಕ್ಕಾಗಿ ನೀವು ನಿಮ್ಮ ವಿಕಾರವನ್ನು ಶಿವಬಾಬನೆ ಕೊಟ್ಟಿದ್ದೀರಿ ಹೇಳೋದ್ರ ನೆನಪಿನ ಅರ್ಥವಾಗಿ ಅಕ್ಕದ ಹೂವನ್ನ ಯಾರಿಗೆ ಹಾಕ್ತಾರೆ? ಶಿವಬಾಬನಿಗೆ ಹಾಕ್ತಾರೆ. ಅಲ್ಲಿ ಸ್ಥೂಲದಲ್ಲಿ ನೀವು ಹಾಕಿರ್ಬೋದು. ಅದೇ ರೀತಿ ನೋಡಿ, ಶಿವನಿಗೆ ಇದಾಗ್ತಾರೆ, ಏನ್ ಹೇಳಿ? ಪತ್ರೆ. ಯಾವ ಪತ್ರೆ ಇದು? ಬಿಲ್ಪತ್ರೆ. ಬಿಲ್ಲೋಪತ್ರೆಗೆ ಎಷ್ಟೆಲ್ಲ ಇರ್ತದೆ? 3. ಯಾವ್ದು 3 ಇಂಡಿಕೇಶನ್? ಮನಬುದ್ಧಿ, ಸಂಸ್ಕಾರ. ಮನಬುದ್ಧಿ 3 ಇಂದ್ರಿಯವನ್ನು ನಾವೇನ್ ಮಾಡಬೇಕು? ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಲ್ವಾ? ಇಷ್ಟು ಭಕ್ತಿ ಮಾರ್ಗದಲ್ಲಿ ಎಲ್ಲ ವಿಧಿಗಳು ಎಷ್ಟು ಕರೆಕ್ಟ್ ಆಗಿದಾವಲ್ಲ. ನಾವಿವತ್ತು ಏನು ಮಾಡ್ತೀವಿ ಅದನ್ನೇ ಏನ್ ಮಾಡಿದಾರಲ್ಲಿ ತೋರಿಸಿದ್ದಾರೆ ಅಲ್ವಾ? ಹಾಗೆ ಇಲ್ಲಿ ಈ ರೀತಿ ನೀವೇನ್ ಮಾಡ್ಬೇಕು? ಈಶ್ವರೀಯ ಸಾಧನೆಯ ಮೂಲಕ ಭಗವಂತನನ್ನ ಇವಾಗ ಪ್ರತ್ಯಕ್ಷ ಮಾಡಬೇಕು. ಈಗ ಹೇಳಿ, ಧ್ಯಾನ ಹೇಳ್ಬೇಕಾ? ಇಲ್ಲ ಪಾಂಪ್ಲೆಟ್ಸ್ ಕೊಡ್ಬೇಕಾ? ಇಲ್ಲ. ಲಿಂಗ ಇಡಬೇಕಾ? ಇಲ್ಲ. ಅದನ್ನೆಲ್ಲ ಮಾಡಬೇಡಿ ಅಂತ ಬಾಬಾ ಹೇಳಲಿಲ್ಲ. ಅದನ್ನ ಮಾಡುವಂತ ಸಮಯದಲ್ಲಿ ಸ್ಥಿತಿ ನಿಮ್ದು ಹೆಂಗಿರ್ಲಿ? ಹೇಗಿರ್ಲಿ? ಜೊತೆಗೆ ಅದಷ್ಟೇ ಅಲ್ಲ, ಲೌಕಿಕ ಕಾರ್ಯ ಮಾಡಬೇಕಾದ್ರೂ ಕೂಡ ನೀವು ಈ ಸ್ಥಿತಿಯಲ್ಲಿದ್ರೆ, ಇವನೇ ಕರ್ಮವನ್ನು ಮಾಡ್ತೀವಿ, ಈ ಸ್ಥಿತಿಯಲ್ಲಿದ್ರೆ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇರ್ತದೆ. ಅಂದ್ರೆ ಎಲ್ಲಿ ಸ್ವಚ್ಛತೆ ಇರ್ತದೋ, ಶುದ್ಧತೆ ಇರ್ತದೋ, ಅಲ್ಲಿ ಭಗವಂತ ಸದಾ ಅಲ್ಲೇನಾಗಿರ್ತಾರೆ? ವಾಸ ಆಗಿರ್ತಾರೆ. ನೋಡಿ, ನಿಮ್ಮ ಮನೆಯಲ್ಲೂ ಗಣೇಶನ್ ತರಬೇಕು ಅಂತಂದ್ರೆ ಮನೆ ಕ್ಲೀನ್ ಮಾಡ್ತೀರಲ್ವಾ? ಅಲ್ವಾ? ಆ ಸಮಯದಲ್ಲಿ ಮನೇಲಿ ನಾನ್ ವೆಜ್ ಎಲ್ಲ ಮಾಡೋದಿಲ್ವಲ್ಲ? ಈರುಳ್ಳಿ ಬೆಳ್ಳುಳ್ಳಿ ಅಡಿಗೆ ಎಲ್ಲ ಮಾಡೋದಿಲ್ವಲ್ಲ? ಮನೇಲಿ ಸ್ವಚ್ಛತೆ ಇರುತ್ತಲ್ವಾ? ಹಾಗೆ ಇಲ್ಲೂ ಕೂಡ ಭಗವಂತ ನಿಮ್ಮ ತನುವಿನ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ ಈಶ್ವರ ಸೇವೆ ಮಾಡಬೇಕು ಅಂತಂದ್ರೆ ಅದೇನು ಆಗ್ಬೇಕು? ಸ್ವಚ್ಛವಾಗಿರ್ಬೇಕು. ಅದಕ್ಕಾಗಿ ಆ ಮನ ಬುದ್ಧಿಯನ್ನು ಭಗವಂತನಿಗೆ ಕೊಟ್ಬಿಟ್ಟು ಅದನ್ನ ಕ್ಲೀನ್ ಮಾಡಿದಾಗ ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇರ್ತದೆ. ಆ ಪ್ರತ್ಯಕ್ಷತೆಯನ್ನ ಇವಾಗ ಏನ್ ಮಾಡ್ಬೇಕು? ಸಮೀಪ ತರಬೇಕು. ಸಮೀಪ ತರಬೇಕು ಅಂತಂದ್ರೆ ಏನರ್ಥ? ಇನ್ನೂ ಪ್ರತ್ಯಕ್ಷತೆ ಆಗಿಲ್ಲ. ಆ ಲೆವೆಲ್ ಮಕ್ಕಳದಿನ್ನೂ ಸ್ಥಿತಿ
ಬಂದಿಲ್ಲ. ಅದಕ್ಕಾಗಿ ಅದರ ಹತ್ತಿರದಲ್ಲಿ ಹೋಗುವಂತ ಪ್ರಯತ್ನವನ್ನ ಮಾಡ್ಬೇಕು. ಆ ರೀತಿಯ ಸೇವೆ ಇನ್ನುವರೆಗೂ ಆಗಿಲ್ಲ. ಇನ್ನು ಮೇಲೆ ನೀವು ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ? ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಅದಕ್ಕೆ ಎಲ್ಲವನ್ನ ನೀವು ಸಮರ್ಪಣೆ ಮಾಡಿ, ನೀವು ಒಂದು ಕನ್ನಡಿ. ಯಾರಿಗೆ ಕನ್ನಡಿ? ನಮಗ್ ನಾವೇ ಕನ್ನಡಿ. ವಿಶ್ವದ ಸಣ್ಣ ಮಗು ಯಾರಿಗೆ ಕನ್ನಡಿ? ನಮ್ಮ ಅಮ್ಮ ಹೇಗಿದ್ದಾರೆ ಹೇಳೋದಕ್ಕೆ ಮಗು ಕನ್ನಡಿ ತಾನೆ. ಅಮ್ಮ ಹೇಗಿದ್ದಾರೆ ಹೇಳೋದಕ್ಕೆ ಮಗು ಏನಾಗ್ತಾ ಇರ್ತದೆ? ಕಾಣ್ತಾ ಇರ್ತದೆ ಅಲ್ವಾ? ಹಳೆ ಕಾಲದಲ್ಲಿ ಅಮ್ಮನೇ ಬಟ್ಟೆ ಸ್ಟಿಚ್ ಮಾಡ್ತಿದ್ರಲ್ವಾ? ಗೊತ್ತಲ್ವಾ ನಮ್ಗೆ? ಮಗುಗೇನ್ ಬೇಕು ಎಲ್ಲಾನು ಕೂಡ ಯಾರು ಮಾಡ್ತಿದ್ರು? ಇವತ್ತು ಮಗುವನ್ನು ಏನ್ ನೋಡ್ತೀರಿ, ಆ ಮಗುಗೆ ಕಾರಣ, ಆ ರೀತಿ ಆಗ್ಲಿ ಕಾರಣ ಯಾರು? ಸಂಪೂರ್ಣವಾಗಿ ಅಮ್ಮ ಅಲ್ವಾ? ಹಾಗೆ ನಿಮ್ಮಿಂದ ಏನೇ ಕರ್ಮ ನಡೆದು ಸಂಪೂರ್ಣವಾಗಿ ಯಾರ ಕಾರಣ? ಅಮ್ಮ. ಶಿವಬಾಬಾ. ನೀವೇನು ಈಶ್ವರ ಜ್ಞಾನ ಹೇಳ್ತಿರೋ ಅದಕ್ಕೆ ಸಂಪೂರ್ಣವಾಗಿ ಯಾರ ಕಾರಣ ಆಗಿರ್ಬೇಕು? ಬಾಬಾ. ಬಾಬಾ. ಅವಾಗ ನೀವು ಬಾಬನಿಗೆ ಸಂಪೂರ್ಣ ಸಮರ್ಪಣೆ ಆಗ್ಬೇಕೇ ಹೊರತು ಅಲ್ಲಿ ನಿಮ್ಮ ವೈಯಕ್ತಿಕವಾದ ಯಾವುದೇ ವಿಷಯ ಅಲ್ಲಿ ಬರಬಾರ್ದು. ಇರಕೂಡದು. ಆವಾಗ ಏನಾಗ್ತದೆ? ಭಗವಂತನ ಪ್ರತ್ಯಕ್ಷತೆ ಆಗ್ತದೆ. ಮಕ್ಕಳೇ, ಅದರ ಅವಶ್ಯಕತೆ ಇವಾಗ ಇದೆಯಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಇವಾಗ ನಾವು ಚಿಕ್ಕ ಮಕ್ಕಳಾಗ್ಬೇಕು, ದೊಡ್ಡ ಮಕ್ಕಳಾಗ್ಬೇಕು ಚಿಕ್ಕ ಮಕ್ಕಳು ಅಲ್ವಾ? ಚಿಕ್ಕ ಮಕ್ಕಳು ಯಾವಾಗ್ಲೂ ಕೂಡ ವೈಯಕ್ತಿಕವಾಗಿ ಏನು ಬೇಕು ಅಂತ ಕೇಳೋದಿಲ್ಲ. ಅವ್ರಿಗೇನು ಬೇಕು ಅದನ್ನ ಯಾರು ಕೊಡಿಸ್ತಾ ಇರ್ತಾರೆ? ಅಪ್ಪ ಅಮ್ಮ ಕೊಡಿಸ್ತಾ ಇರ್ತಾರೆ. ಹಾಗೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿಬಿಟ್ಟು ಅದು ಬೇಕು ಇದು ಬೇಕು ಅಂತ ಜಗಳ ಮಾಡ್ದೇನೆ, ಸಿಟ್ಟು ಮಾಡ್ದೇನೆ, ಕ್ರೋಧ ಮಾಡ್ದೇನೆ ಎಲ್ಲವನ್ನ ಭಗವಂತನಿಗೆ ಅರ್ಪಣೆವಾಗಿ ನಾನು ಈಶ್ವರೀ ಸೇವೆಗೆ ಒಂದು ಪರಿಶುದ್ಧವಾದಂತ ಸೇವಾದಾರಿ ಆಗಬೇಕು. ಆ ಭಗವಂತನ ಪ್ರತ್ಯಕ್ಷತೆ ಸಪ್ತ ಗುಣಗಳ ಅನುಭವ ಮೊದಲು ನಿಮಗೆ ಆಗ್ತಾ ಇರಬೇಕು. ಆ ಮೂಲಕ ಬೇರೆಯವರಿಗೂ ಕೂಡ ಏನಾಗತ್ತೆ? ಆಗತ್ತೆ. ಅಂತಹ ಒಂದು ವಿಶೇಷ ಸೇವೆಯನ್ನ ಇನ್ನು ಮೇಲೆ ನೀವು ಮಾಡ್ಲಿಕ್ಕೆ ಏನಾಗ್ಬೇಕಾಗ್ತದೆ? ನಿಮಿತ್ತರು ಆಗ್ಬೇಕಾಗ್ತದೆ. ಈಗ ಸಾಕ್ಷಾತ್ಕಾರ ಮಾಡ್ಬೇಕು, ಪ್ರತ್ಯಕ್ಷತೆ ಮಾಡಿಸ್ಬೇಕು? ಪ್ರತ್ಯಕ್ಷತೆ. ಯಾವುದು ಶ್ರೇಷ್ಠ? ಪ್ರತ್ಯಕ್ಷತೆ. ಶ್ರೇಷ್ಠ. ಸಾಕ್ಷಾತ್ಕಾರಕ್ಕಿಂತ ಪ್ರತ್ಯಕ್ಷತೆ. ಇದು ಭಗವಂತ ಯಾರು? ಸಪ್ತ ಗುಣಗಳ ಸಾಗರ. ಸಪ್ತ ಗುಣಗಳ ಅನುಭವ ನಿಮ್ಗಾಯ್ತು ಅಂತಂದ್ರೆ ಭಗವಂತ ಯಾರು ಅಂತ ಗೊತ್ತಾಯ್ತು. ಸಪ್ತ ಗುಣಗಳು ನಿಮ್ಮಿಂದ ಹೊರಗಡೆ ಹೋಗ್ತಾ ಇದ್ದಾವೆ ಅಂತಂದ್ರೆ ಜನರಿಗೆ ಭಗವಂತ ಯಾರು ಅಂತ ಗೊತ್ತಾಯ್ತು. ಅದು ಪ್ರಾಕ್ಟಿಕಾಲಿಟಿ. ಹೊರಗಡೆ ಹೋಗ್ಬೇಕು ಅಂದ್ರೆ ಅಷ್ಟು ನಮ್ಗೆ ಪ್ರತ್ಯಕ್ಷತೆ ಅನುಭವ ನಮಗೆ ಓಕೆ. ಓಂ ಶಾಂತಿ. ಓಂ ಶಾಂತಿ.